ಎಲೆಕ್ಟ್ರಲ್ ರೂಲ್ಸ್ ನಿಯಮ 1960 ಪ್ರಕಾರ 3-4 ರೀತಿ ಮತಪಟ್ಟಿ ಪರಿಷ್ಕರಣೆಗಳನ್ನ ಮಾಡ್ತಾಯಿದ್ರು. ಮೊದಲನೇದು ಇಂಟೆನ್ಸಿವ್ ರಿವಿಷನ್, ಒಂದು ತೀವ್ರವಾದಂಥ ಪರಿಷ್ಕರಣೆ. ಏನು ಮಾಡ್ತಾರೆ ಇದರಲ್ಲಿ? ಇದನ್ನು ಗಮನ ಕೊಟ್ಟು ಕೇಳಬೇಕು. ಇದರಲ್ಲಿ ಚುನಾವಣಾ ಆಯೋಗದ ಆಯಾ ರಾಜ್ಯಗಳ ಚುನಾವಣಾ ಆಯೋಗದ ಅಧಿಕಾರಿಗಳು, ಬ್ಲಾಕ್ ಲೆವೆಲ್ ಆಫೀಸರ್ಗಳು ತಾವೇ ಪ್ರತಿಯೊಬ್ಬರ ಮನೆಗೆ ಹೋಗುತ್ತಾರೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ, ಯಾರ್ಯಾರಿಗೆ 18 ವರ್ಷ ತುಂಬಿದೆ, ಯಾರಾದರೂ ನಿಮ್ಮ ಕೋರ್ಟಿನ ಮೂಲಕ ನಿಮ್ಮ ಮನೆಯಲ್ಲಿ ಇನ್ಸೇನ್ ಅಂತ ಡಿಕ್ಲೇರ್ ಆಗಿದ್ದಾರಾ, ಮತಿಗೆಟ್ಟವನು ಅಂತ ಡಿಕ್ಲೇರ್ ಆಗಿದ್ದಾರಾ ಇತ್ಯಾದಿಗಳೆಲ್ಲ ಕೇಳಿ ನಿಮಗೆ ಈ ಓಟು ತೆಗೆದುಕೊಳ್ಳಿ ಅಂತೇಳಿ ಅವರನ್ನು ಮತಪಟ್ಟಿಗೆ ಸೇರಿಸಿಕೊಳ್ಳುವ ಜವಾಬ್ದಾರಿ, ಇದು ತುಂಬ ಮುಖ್ಯವಾದದ್ದು, ಮತಪಟ್ಟಿಗೆ ಸೇರಿಸಿಕೊಳ್ಳುವ ಜವಾಬ್ದಾರಿ ಚುನಾವಣಾ ಆಯೋಗದ್ದಾಗಿತ್ತು. ಅದಕ್ಕಾಗಿ ಪ್ರತಿಯೊಂದು ಮನೆಗೆ ಹೋಗ್ತಿದ್ರು. ಇದಲ್ಲದಿರನೂ ಕೂಡ ಉಳಿದ ಕಾಲಾವಧಿನಲ್ಲಿ ಸುಶಿಕ್ಷಿತರು ತಾವೇ ಚುನಾವಣಾ ಆಯೋಗದ ಕಾರ್ಯಾಲಯಕ್ಕೂ ಹೋಗಿ ಫಾರ್ಮ್ ನಂಬರ್ 6 ಪ್ರಕಾರ ನನಗೆ 18 ವರ್ಷ ತುಂಬಿದೆ ಅಥವಾ ನಾನು ಮನೆ ಬದಲಾಯಿಸಿದ್ದೀನಿ, ನಂದಿಲ್ಲಿ ಓಟ್ ಕೊಡಿ ಅಂತಲೂ ಕೇಳ್ಬೋದಾಗಿತ್ತು. ಆದರೆ ಇಂಟೆನ್ಸಿವ್ ರಿವಿಷನ್ ಏನಕ್ಕೆ ಮಾಡ್ತಿದ್ರು? ಯಾರೊಬ್ಬರು ಓಟಿನಿಂದ ಹಕ್ಕನ್ನು ಕಳೆದುಕೊಳ್ಳಬಾರದು ಅಂತ ಪ್ರತಿ ಮನೆಗೆ ಹೋಗ್ಬಿಟ್ಟು ಕೇಳ್ತಾಯಿದ್ರು. ಏನು ಕೇಳ್ತಿದ್ರು? ನೀವು ಈ ದೇಶದ ನಾಗರಿಕತ್ವಕ್ಕೆ ಪುರಾವೆ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಅವ್ರು ಹೇಳಿದ್ದನ್ನು ಬರ್ಕೋತಿದ್ರು, 2 ಪರಿಶೀಲನೆ ಮಾಡ್ತಿದ್ರು. ಒಂದು ಪ್ರಜಾತಂತ್ರದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್, ಚುನಾವಣೆಗಳ ಮೂಲಕ ನಾವು ನಮ್ಮ ಅಭಿಮತವನ್ನು ವ್ಯಕ್ತಪಡಿಸ್ತೀವಿ. ಅದರಿಂದ ಆಯ್ಕೆಯಾದಂಥವರು, ಬಹುಮತದಿಂದ ಆಯ್ಕೆಯಾದವರು ನಮ್ಮ ಅಭಿಮತವನ್ನು ರಿಫ್ಲೆಕ್ಟ್ ಮಾಡಬೇಕು. ಹೀಗಾಗಿ ನಮಗೆ ಸಾಮಾಜಿಕ ಆರ್ಥಿಕ ಸಮಾನತೆ ಸಿಗ್ತಾ ಅನ್ನುವ ಪ್ರಶ್ನೆಯನ್ನು ನಾವು ಕೇಳ್ತಾನೆ, ರಾಜಕೀಯ ಸಮಾನತೆಯಾದರೂ ಸಿಗಬೇಕು ಅಂತಂದರೆ ಅದು ಸಿಗುವಂಥದ್ದು ಚುನಾವಣಾ ಪ್ರಕ್ರಿಯೆಗಳ ಮೂಲಕ. ಹೀಗಾಗಿ ನಮ್ಮ ಸಂವಿಧಾನ ಏನು ಬ್ರಿಟಿಷರು ನಮ್ಮನ್ನು ಆಳಿದ್ರು, ಅವರ ಸಂವಿಧಾನಕ್ಕಿಂತ ಅತ್ಯಂತ ಪ್ರಗತಿಪರವಾಗಿತ್ತು. ಪಾರ್ಲಿಮೆಂಟ್ರಿ ಡೆಮಾಕ್ರಸಿಯ ತಾಯಿ ಅಂತ ಕರೆಯುವ ಬ್ರಿಟನ್ ಪಾರ್ಲಿಮೆಂಟಲ್ಲಿ ಆ ತಾಯಿಯ ಹೆಣ್ಣು ಮಕ್ಕಳಿಗೆ ಓಟ್ ಇರಲಿಲ್ಲ 47ರಲ್ಲಿ. ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿಸಿದಂಥ ಸಂವಿಧಾನದ ಭಾಗವಾಗಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ವರ್ಗ, ಲಿಂಗ, ಜಾತಿ, ಧರ್ಮ ಇವು ಯಾವ ಭೇದ ಭಾವವನ್ನು ಮಾಡದೆ ಎಲ್ಲರಿಗೂ ಒಂದೇ ಓಟು, ಒಂದು ಓಟಿಗೆ ಒಂದು ಮೌಲ್ಯ, ಒಬ್ಬ ಮನುಷ್ಯನಿಗೆ ಒಂದು ಮೌಲ್ಯ, 1 ವೋಟ್ 1 ವ್ಯಾಲ್ಯೂ, 1 ಪರ್ಸನ್ 1 ವೋಟ್, 1 ವೋಟ್ 1 ವ್ಯಾಲ್ಯೂ. 1 ಪರ್ಸನ್ 1 ವ್ಯಾಲ್ಯೂ ಬಂತ ಅನ್ನೋ ಚರ್ಚೆ ನಂತರ ಮಾಡೋಣ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ಮತ ಅಂತ ಇದ್ದಾಗ ಏನಾಗುತ್ತೆ? ನಾನು ಬಡವ ಆಗಿದ್ದರು, ದಲಿತ ಆಗಿದ್ದರು, ಬ್ರಾಹ್ಮಣ ಆಗಿದ್ದರು, ಹಿಂದೂ ಆಗಿದ್ದರು, ಮುಸ್ಲಿಂ ಆಗಿದ್ದರು, ನಾನು ಸಮಾನವಾಗಿ ನನ್ನ ಅಭಿಮತವನ್ನು ನಾನು ವ್ಯಕ್ತಪಡಿಸಬಲ್ಲೆ. ಹೀಗಾಗಿ ಬ್ರಿಟನ್ನು, ಅಮೇರಿಕಾದಂಥ ದೇಶಗಳಲ್ಲಿ ವೋಟ್ ಹಾಕುವುದಕ್ಕೆ ಅರ್ಹತೆ ಇರಬೇಕು ಅಂತಂದರೆ ಸಂಪತ್ತು ಮತ್ತು ವೃತ್ತಿ ಹಾಗೂ ಶಿಕ್ಷಣ, ಈ 3 ಕೂಡ ಒಂದು ಷರತ್ತಾಗಿತ್ತು. 1935ರಲ್ಲಿ ಬ್ರಿಟಿಷರ ಅಡಿಯಲ್ಲಿ ನಡೆದಂಥ ಮೊದಲ ಚುನಾವಣೆಗಳಲ್ಲೂ ಕೂಡ ವೃತ್ತಿ, ಸಂಪತ್ತು, ಜ್ಞಾನ, ಶಿಕ್ಷಣ ಇವುಗಳನ್ನು ಆಧಾರವಾಗಿಟ್ಟಿದ್ದರೆ ನಮ್ಮ ಸಂವಿಧಾನದ ಮೊಟ್ಟಮೊದಲ ಚುನಾವಣೆಯಲ್ಲೇ ಅದು ಯಾವುದೂ ಇಲ್ಲದಿರ ಇಡೀ ಜನರಲ್ಲಿ ವಿವೇಕವಿದೆ. ಶಿಕ್ಷಣ, ಸಂಪತ್ತು, ಜ್ಞಾನ ಮಾನದಂಡವಲ್ಲ ಓಟಿಗೆ. ಅವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಅಂದರೆ ಈ ದೇಶದವರು. ಇದನ್ನು SIR ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನು ಯಾತಕ್ಕೆ ಪೀಠಿಕೆಯಾಗಿ ಹೇಳ್ತಿದ್ದೀನಿ ಅಂದರೆ, ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಭಾರತವನ್ನು ಕಟ್ಟಬೇಕು ಅನ್ನೋದು ಸ್ವಾತಂತ್ರ್ಯ ಹೋರಾಟದಲ್ಲಿತ್ತು. ಉದಾಹರಣೆಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವತ್ತೂ ಭಾಗವಹಿಸದ, ಯಾವತ್ತೂ ಬ್ರಿಟಿಷರ ಜೊತೆಗೆ ಇದ್ದುಕೊಂಡು ಇದನ್ನು ಹಿಂದೂ ರಾಷ್ಟ್ರ ಮಾಡಾದ ಮೇಲೆ ನೀವು ದೇಶ ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಂಥ ಸಾವರ್ಕರ್ವಾದಿ ಸಿದ್ಧಾಂತದ ಜನ ಈ ದೇಶದಲ್ಲಿ ಮುಸ್ಲಿಮರು ಮತ್ತು ಹಿಂದೂಯೇತರರು ಅಧೀನವಾಗಿರಬೇಕು ಅಥವಾ ದೇಶ ಬಿಟ್ಟು ಹೋಗಬೇಕು, ಅವರಿಗೆ ಓಟಿನ ಹಕ್ಕು ಕೂಡ ಇರಬಾರ್ದು ಅಂತಿದ್ರು. ಉಳಿದಂತೆ ಈ ದೇಶದ ಕುಲೀನರು, ಈ ದೇಶದ ಸಾಮಾನ್ಯ ಜನ, ಅವಿವೇಕಿಗಳು, ಅಜ್ಞಾನಿಗಳಿಗೆ, ಅಶಿಕ್ಷಿತರಿಗೆ, ಅನಕ್ಷರಸ್ಥರಿಗೆ, ಹೆಣ್ಣು ಮಕ್ಕಳಿಗೆ ಓಟ್ ಕೊಡಬಾರ್ದು ಅಂತಿದ್ರು. ಅಂಥವ್ರು ಕಾಂಗ್ರೆಸ್ಸಲ್ಲೂ ಇದ್ದರು, ನಾವು ಮರಿಬಾರ್ದು. ಬಾಲಗಂಗಾಧರ ತಿಲಕ್ ಅಂತವರು ಹೆಣ್ಣು ಮಕ್ಕಳಿಗೆ ಓಟ್ ಕೊಡೋದುಂಟೆ ಎನ್ನುವ ಪ್ರಶ್ನೆಯನ್ನು ಇಟ್ಕೊಂಡಿದ್ರು. ಈ ಥರ 2 ವಿರುದ್ಧ ಶಕ್ತಿಗಳೇನಿದ್ದವು, ಈ ದೇಶದ ಪ್ರಗತಿಪರ ಚಲನೆಯನ್ನು ಹಿಂದಕ್ಕೆ ಎಳೆಯುವಂಥ ಶಕ್ತಿಗಳಿಗೆ ವಿರುದ್ಧವಾಗಿ ಸಂವಿಧಾನ ಜಯಿಸ್ತು. ಎಲ್ಲರಿಗೂ ಕೂಡ ಒಂದೇ ಓಟು, ಅದರಲ್ಲಿ ಜಾತಿ ಮತ ಧರ್ಮಗಳ ಗಣನೆ ಇಲ್ಲದೆ 1 ವೋಟ್ 1 ವ್ಯಾಲ್ಯೂ. ಹಾಗೂ 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ 1973ರ 13 ಬೆಂಚ್ ಇದ್ದಂಥ ಬೆಂಚ್ ತುಂಬ ಸ್ಪಷ್ಟಪಡಿಸಿದಂತೆ
ಭಾರತದ ಸಂವಿಧಾನದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಇಸ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಿರ್ಭೀತ ಮತ್ತು ಮುಕ್ತ ಚುನಾವಣೆ ಭಾರತದ ಸಂವಿಧಾನದ ಮೂಲ ರಚನೆಯಲ್ಲಿ ಒಂದು. ಇದಕ್ಕೆ ಯಾರೂ ಅಡ್ಡಿ ಮಾಡಬಾರ್ದು. ಇದಿಷ್ಟು ಪೀಠಿಕೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ನಮ್ಮ ದೇಶದಲ್ಲಿ ಇದನ್ನು ಹೆಂಗೆ ಆಚರಣೆಗೆ ತರೋದಕ್ಕೆ ಸಾಧ್ಯ ಆಯಿತು? ಸ್ವಲ್ಪ ನಾವೊಂದು 75 ವರ್ಷಕ್ಕೆ ಹಿಂದೆ ಹೋಗಿ ಭಾರತವನ್ನು ಅರ್ಥ ಮಾಡಿಕೊಂಡ್ರೆ, ಭಾರತ ಸುಮಾರೊಂದು 35 ಕೋಟಿ ಜನರಿದ್ದರೆ ಸಾಕ್ಷರತಾ ಪ್ರಮಾಣ ಕೇವಲ 20%, ಅದು ಕೂಡ ನಾಮಕಾವಸ್ಥೆ. ಗುಡ್ಡಗಾಡುಗಳು, ಇವತ್ತಿನಂಥ ಕಮ್ಯುನಿಕೇಷನ್ ಇಲ್ಲ, ಸಾರಿಗೆ ಸಂಪರ್ಕವಿಲ್ಲ, ಪ್ರತಿಯೊಬ್ಬರಿಗೂ ಓಟ್ ಕೊಡಬೇಕು, ಯಾವ ಒಂದು ಓಟು ಕೂಡ ಮಿಸ್ ಆಗಬಾರ್ದು. ಈ ಮಹತ್ತರ ಆಶಯದೊಂದಿಗೆ 1950ರ ಮಾರ್ಚಲ್ಲೇ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅಂತ ಮೊಟ್ಟ ಮೊದಲನೇ ಕಾಯ್ದೆ ಜಾರಿಯಾಗುತ್ತೆ ಸಂವಿಧಾನದಲ್ಲಿ, ಜನಪ್ರತಿನಿಧಿ ಕಾಯ್ದೆ. ಆ ಕಾಯ್ದೆಯ ಪ್ರಕಾರ ಯಾರು ಚುನಾವಣೆಗೆ ನಿಲ್ಲಬೇಕು, ಓಟ್ ಹೆಂಗೆ ಹಾಕಬೇಕು, 1960ರಲ್ಲಿ ನಿಯಮಗಳು, ಎಲೆಕ್ಟ್ರಲ್ ರೂಲ್ಸ್, ಮತಪಟ್ಟಿಗಳನ್ನು ಹೆಂಗೆ ನಾವು ರೂಪಿಸ್ಕೊಳ್ಬೇಕು ಅನ್ನೋ ನಿಯಮಗಳು ಕೂಡ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಒಂದು ಕಾಂಟ್ರಾಸ್ಟನ್ನು ಇವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಾವೇನಂತಂದರೆ, 1951ರಲ್ಲಿ ಭಾರತದ ಪ್ರಥಮ ಚುನಾವಣೆ ಆದಾಗ ಇಂಥ ಅನಕ್ಷರಸ್ಥ ದೇಶದಲ್ಲಿ, ಚುನಾವಣೆ ಅಂದರೆ ಗೊತ್ತೇ ಇಲ್ಲದಂಥ ದೇಶದಲ್ಲಿ ಚುನಾವಣೆ ಮಾಡೋದಕ್ಕೆ ಸಾಧ್ಯವಾ ಅಂತ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡ್ತಿತ್ತು. ಆಗ ಭಾರತದ ಮೊಟ್ಟ ಮೊದಲ ಚುನಾವಣಾ ಕಮಿಷನರ್ ಸುಕುಮಾರ್ ಸೇನ್ ಅಂತೇಳಿ, ಆತ ಇಂಥ ಅನಕ್ಷರಸ್ಥ ದೇಶದಲ್ಲೂ ಕೂಡ ಜನರು ಅರ್ಥ ಮಾಡ್ಕೊಂಡು ಓಟ್ ಹಾಕೋದು ಹೇಗೆ ಅಂತಂದರೆ, ನೀವು ಇದುವರೆಗೂ ಕೂಡ ನೋಡ್ಬೋದು, ನಿಮ್ಮ ಮತಪಟ್ಟಿನಲ್ಲಿ ಸಿಂಬಲ್ಗಳಿರ್ತವೆ. ಜಗತ್ತಿನ ಯಾವ ಚುನಾವಣೆಗಳಲ್ಲೂ ಸಿಂಬಲ್ ಇರೋದಿಲ್ಲ, ವ್ಯಕ್ತಿ ಹೆಸರು ಇರ್ತದೆ. ಅನಕ್ಷರಸ್ಥಿರುವಂಥ ದೇಶದಲ್ಲಿ ಓದಕ್ಕಾಗೋದಿಲ್ವಲ್ಲ, 80% ಜನ ಓದಕ್ಕಾಗೋದಿಲ್ಲ. ಇಂಥವರು ಓಟ್ ಹಾಕಬೇಕು ಅಂತಂದರೆ ಹೊಸದಾಗಿ ಅವರು ಶೋಧನೆ ಮಾಡಿದ್ರು. ಯಾವುದ್ರ ಮೂಲಕ ನಾವು ಮಾಡುವುದು, ಏನು ಮಾರ್ಗವನ್ನು ಅನುಸರಿಸಿ ಈ ದೇಶದ ಎಲ್ಲರನ್ನೂ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಳಗೊಳ್ಳಬೇಕು. ಇದು ತುಂಬ ಮುಖ್ಯವಾದದ್ದು. ಚುನಾವಣಾ ಆಯೋಗದ ಪ್ರಥಮ ಕರ್ತವ್ಯ ಎಲ್ಲರನ್ನೂ ಒಳಗೊಳ್ಳುವುದು ಹೇಗೆ, ಒಳಗೊಂಡು ಅವರ ಅಭಿಮತದ ಮೂಲಕ ಸರ್ಕಾರ ನಡೆಸುವುದು ಹೇಗೆ, ಇದು ತುಂಬ ಮುಖ್ಯವಾಗಬೇಕಾಗಿತ್ತು. ಹೀಗಾಗಿ ಏನು ಮಾಡಿದ್ರು, ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, 1951ರ ಅಕ್ಟೋಬರಿಂದ 1952ರ ಫೆಬ್ರವರಿ ತನಕ 68 ಹಂತಗಳಲ್ಲಿ ಭಾರತದ ಮೊದಲ ಚುನಾವಣೆ ನಡೆಯುತ್ತೆ. ಗುಡ್ಡಗಾಡುಗಳಿಗೆ ಹೋಗಿ 3 ತಿಂಗಳು ಮುಂಚೆ ಹೋಗಿ ಪ್ರತಿಯೊಬ್ಬರು ಓಟು ಹಾಕಿಸ್ಕೋಬೇಕು. ಇದರಲ್ಲಿರೋವಂಥ ಪರಿತಪನ ಅರ್ಥ ಮಾಡ್ಕೊಳ್ಳೋಣ. ಈ ದೇಶದ ಪ್ರತಿಯೊಬ್ಬನಿಗೂ ಕೂಡ ಓಟಿನ ಹಕ್ಕು ಕೊಡಬೇಕು, ಆತ ಕೊಟ್ಟ ತೀರ್ಮಾನದಂತೆ ಸರ್ಕಾರ ನಡಿಬೇಕು. ಇದು ದೊಡ್ಡ ಪ್ರಜಾತಾಂತ್ರಿಕ ಮೌಲ್ಯ. ಹೀಗಾಗಿ ನಮ್ಮ ಎಲೆಕ್ಷನ್ ಕಮಿಷನ್ಗಳು ಕೂಡ ಅದಕ್ಕಿದ್ದಂಥ ಮ್ಯಾಂಡೇಟ್ ಏನಪ್ಪ ಅಂತಂದರೆ, ನೀವು ನಿಮ್ಮ ಚುನಾವಣಾ ಪ್ರಕ್ರಿಯೆಗಳನ್ನು ಹೆಂಗೆ ಮಾಡಬೇಕು ಅಂತಂದರೆ, ಓಟನ್ನು ರಿಜಿಸ್ಟರ್ ಮಾಡ್ಕೊಳ್ಳೋದು ಓಟುದಾರರ ಹೊಣೆಗಾರಿಕೆ ಅಲ್ಲ, ಅವ್ರ ಹತ್ರ ಹೋಗಿ ಅವರಿಗೆ ಓಟಿನ ಹಕ್ಕು ಕೊಟ್ಟು ಬರುವುದು ನಿಮ್ಮ ಹೊಣೆಗಾರಿಕೆ. ಇದು ತುಂಬ ಮುಖ್ಯವಾದದ್ದು. ಹೀಗಾಗಿ ನಮ್ಮ ಚುನಾವಣಾ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟು ಮತ್ತು ಎಲೆಕ್ಟ್ರಲ್ ರೂಲ್ಸ್ ನಿಯಮಗಳು ಏನು ಹೇಳುತ್ತಪ್ಪ ಅಂತಂದರೆ, ಒಟ್ಟು ನಮ್ಮಲ್ಲಿ 3-4 ಥರವಾದಂಥ ಮತಪಟ್ಟಿಗಳನ್ನು ಹೆಂಗೆ ತಯಾರು ಮಾಡಬೇಕು. ಚುನಾವಣೆ ಆಗಬೇಕು ಅಂದರೆ ಮತಪಟ್ಟಿ ತಯಾರಿ ಆಗಬೇಕು. ಮತಪಟ್ಟಿ ಹೆಂಗೆ ತಯಾರಾಗಬೇಕು? ಇರುವಂಥ ನಿಯಮಗಳ ಪ್ರಕಾರ ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7 ಅಂತ ಇರುತ್ತೆ. ಫಾರ್ಮ್ ನಂಬರ್ 6ರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನನಗೆ 18 ವರ್ಷ ಆಗಿದೆ ಅಥವಾ ನಾನು ಬೇರೆ ಕಡೆಯಿಂದ ಬಂದಿದ್ದೀನಿ, ನನ್ನನ್ನು ವೋಟರಾಗಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಫಾರ್ಮ್ ನಂಬರ್ 7 ಅಂತಂದರೆ ನಾನು ಈ ಜಾಗ ಬಿಟ್ಟು ಈ ಜಾಗಕ್ಕೆ ಬಂದಿದ್ದೀನಿ, ದಯವಿಟ್ಟು ಮಾಡ್ಕೊಳ್ಳಿ ಅನ್ನುವಂಥದ್ದು. ಬರೀ ಇಷ್ಟು ಸಾಲದಲ್ವಾ? ಈ ದೇಶದಲ್ಲಿ ವೋಟ್ ಅಂದ್ರೇನೆ ಅಂತ ಏನು ಅಂತಲೇ ತಿಳಿದಿರೋ ಜನ ಸುಮಾರಷ್ಟು ಜನ ಇದ್ದಾರೆ ಇವತ್ತಿಗೂ ಕೂಡ. ಅವ್ರ ಅಪ್ಲಿಕೇಶನ್ ಹಾಕಿ ಕೊಡಲಿಲ್ಲ ಅಂತಂದರೆ ಅವ್ರನ್ನ ಬಿಟ್ಬಿಡ್ಬೇಕಾಗಾದ್ರೆ? ಇದು ತುಂಬ ಮುಖ್ಯವಾದ ಪ್ರಶ್ನೆ. ಅವ್ರಿಗೆ ಅರಿವಿರಲಿಲ್ಲಪ್ಪ, ನಾನು ಹೋಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಅವ್ರಿಗೆ ಅರಿವಿರಲಿಲ್ಲ. ಅವರ ಅಜ್ಞಾನದ ಕಾರಣಕ್ಕೆ ಅವರ ಮತಾಧಿಕಾರವನ್ನು ನಿರಾಕರಣೆ ಮಾಡಬಾರದು. ಹೀಗಾಗಿ ಎಲೆಕ್ಟ್ರಲ್ ರೂಲ್ಸ್ ನಿಯಮ 1960ರ ಪ್ರಕಾರ 3-4 ರೀತಿ ಮತಪಟ್ಟಿ ಪರಿಷ್ಕರಣೆಗಳನ್ನ ಮಾಡ್ತಾಯಿದ್ರು. ಮೊದಲನೇದು ಇಂಟೆನ್ಸಿವ್ ರಿವಿಷನ್, ಒಂದು ತೀವ್ರವಾದಂಥ ಪರಿಷ್ಕರಣೆ. ಏನು ಮಾಡ್ತಾರೆ ಇದರಲ್ಲಿ? ಇದನ್ನು ಗಮನ ಕೊಟ್ಟು ಕೇಳಬೇಕು. ಇದರಲ್ಲಿ ಚುನಾವಣಾ ಆಯೋಗದ, ಆಯಾ ರಾಜ್ಯಗಳ ಚುನಾವಣಾ ಆಯೋಗದ ಅಧಿಕಾರಿಗಳು, ಬ್ಲಾಕ್ ಲೆವೆಲ್ ಆಫೀಸರ್ಗಳು ತಾವೇ ಪ್ರತಿಯೊಬ್ಬರ ಮನೆಗೆ ಹೋಗುತ್ತಾರೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ, ಯಾರ್ಯಾರಿಗೆ 18 ವರ್ಷ ತುಂಬಿದೆ, ಯಾರಾದರೂ ನಿಮ್ಮ ಕೋರ್ಟಿನ ಮೂಲಕ ನಿಮ್ಮ ಮನೆಯಲ್ಲಿ ಇನ್ಸೇನ್ ಅಂತ ಡಿಕ್ಲೇರ್ ಆಗಿದ್ದಾರಾ, ಮತಿಗೆಟ್ಟವನು ಅಂತ ಡಿಕ್ಲೇರ್ ಆಗಿದ್ದಾರಾ ಇತ್ಯಾದಿಗಳೆಲ್ಲ ಕೇಳಿ ನಿಮಗೆ ಈ ಓಟು ತೆಗೆದುಕೊಳ್ಳಿ ಅಂತೇಳಿ ಅವರನ್ನು ಮತಪಟ್ಟಿಗೆ ಸೇರಿಸಿಕೊಳ್ಳುವ ಜವಾಬ್ದಾರಿ
ಇದು ತುಂಬ ಮುಖ್ಯವಾದದ್ದು. ಮತಪಟ್ಟಿಗೆ ಸೇರಿಸಿಕೊಳ್ಳುವ ಜವಾಬ್ದಾರಿ ಚುನಾವಣಾ ಆಯೋಗದ್ದಾಗಿತ್ತು. ಅದಕ್ಕಾಗಿ ಪ್ರತಿಯೊಂದು ಮನೆಗೆ ಹೋಗ್ತಿದ್ರು. ಇದಲ್ಲದಿರನೂ ಕೂಡ ಉಳಿದ ಕಾಲಾವಧಿನಲ್ಲಿ ಸುಶಿಕ್ಷಿತರು ತಾವೇ ಚುನಾವಣಾ ಆಯೋಗದ ಕಾರ್ಯಾಲಯಕ್ಕೂ ಹೋಗಿ ಫಾರ್ಮ್ ನಂಬರ್ 6 ಪ್ರಕಾರ ನನಗೆ 18 ವರ್ಷ ತುಂಬಿದೆ ಅಥವಾ ನಾನು ಮನೆ ಬದಲಾಯಿಸಿದ್ದೀನಿ, ನಂದಿಲ್ಲಿ ಓಟ್ ಕೊಡಿ ಅಂತಲೂ ಕೇಳ್ಬೋದಾಗಿತ್ತು. ಆದರೆ ಇಂಟೆನ್ಸಿವ್ ರಿವಿಷನ್ ಏನಕ್ಕೆ ಮಾಡ್ತಿದ್ರು, ಯಾರೊಬ್ಬರು ಓಟಿನಿಂದ ಹಕ್ಕನ್ನು ಕಳೆದುಕೊಳ್ಳಬಾರದು ಅಂತ ಪ್ರತಿ ಮನೆಗೆ ಹೋಗ್ಬಿಟ್ಟು ಕೇಳ್ತಾಯಿದ್ರು. ಏನು ಕೇಳ್ತಿದ್ರು? ನೀವು ಈ ದೇಶದ ನಾಗರಿಕತ್ವಕ್ಕೆ ಪುರಾವೆ ಕೊಡಿ ಅಂತ ಕೇಳ್ತಿರ್ಲಿಲ್ಲ. ಅವ್ರು ಹೇಳಿದ್ದನ್ನು ಬರ್ಕೋತಿದ್ರು. 2 ಪರಿಶೀಲನೆ ಮಾಡ್ತಿದ್ರು. ನಿಮ್ಮ ವಯಸ್ಸೆಷ್ಟು ಮತ್ತು ಇದೇ ಜಾಗದಲ್ಲಿ ನೀವು ವಾಸ ಆಗಿದ್ದೀರಾ. ಒಂದು ವಯಸ್ಸಿನ ಪುರಾವೆ, 2ನೇದು ವಸತಿಯ ಪುರಾವೆ. ಇವೆರಡನ್ನು ಬಿಟ್ಟರೆ ನಾಗರಿಕತ್ವ ನೀವು ಹೌದಾ ಅಲ್ವಾ ಅಂತ ಕೇಳುವಂಥದ್ದು ಯಾರಾದರೂ ದೂರು ಕೊಟ್ಟರೆ ಅಥವಾ ಯಾವುದಾದರೂ ನಿರ್ದಿಷ್ಟ ಭಾಗದಲ್ಲಿ ವಿಶೇಷವಾಗಿ ಕೆಲವರು ವಿದೇಶಿಯರು ಇದ್ದಾರೆ ಅಂತ ಬಂದರೆ ಆ ಜಾಗಕ್ಕೆ ಸೀಮಿತವಾಗಿ ಅವರನ್ನು ಹೋಗಿ ಕೇಳ್ತಿದ್ರು. ಇದರ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಇದರ ಬಗ್ಗೆ ಸುಪ್ರೀಂ ಕೋರ್ಟು ಲಾಲ್ ಬಾಬು ಹುಸೇನ್ ಅನ್ನುವಂತಹ ಪ್ರಕರಣದಲ್ಲಿ ತುಂಬ ಸ್ಪಷ್ಟವಾಗಿ ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ನಂತರ ಹೇಳ್ತೀನಿ ನಾನು. 2ನೇದು ಸಮ್ಮರಿ ರಿವಿಷನ್. ಸಮ್ಮರಿ ರಿವಿಷನ್ ಅಂದರೆ ಏನಪ್ಪ ಅಂದರೆ, ಪ್ರತಿ ಚುನಾವಣೆ ಆದ ಮೇಲೆ 2 ಚುನಾವಣೆಯ ನಡುವಿನ ಕಾಲಾವಧಿನಲ್ಲಿ ತಮಗೆ ಸಿಕ್ಕಿರುವಂತಹ ಮಾಹಿತಿ, ಅವ್ರಿಗೆ ಹೆಂಗೆ ಮಾಹಿತಿ ಸಿಗುತ್ತೆ ಚುನಾವಣಾ ಆಯೋಗಕ್ಕೆ? ಯಾರಾದರೂ ಬಂದು ನನ್ನ 18 ವರ್ಷ ಆಯಿತು ಅಂತ ಮಾಹಿತಿ ಕೊಟ್ಟಿದ್ದರೆ, ನಾನು ಜಾಗ ಬದಲಾಯಿಸಿದ್ದೀನಿ ಅಂತ ಮಾಹಿತಿ ಕೊಟ್ಟಿದ್ದರೆ ಅದನ್ನು ಆಧರಿಸಿ ರಿವೈಸ್ ಮಾಡ್ತಿದ್ರು. ಈ ಸಮ್ಮರಿ ರಿವಿಷನ್ನಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ಕೇಳುವಂಥದ್ದು ಇರಲಿಲ್ಲ, ಇಂಟೆನ್ಸಿವ್ ರಿವಿಷನಲ್ಲಿ ಮಾತ್ರ ಮಾಡೋರು. 3ನೇದು ಸ್ಪೆಷಲ್ ಸಮ್ಮರಿ ರಿವಿಷನ್ ಅಂತ ಮಾಡ್ತಿದ್ರು, ವಿಶೇಷ ವಿಸ್ತೃತವಾದಂಥ ರಿವಿಷನ್. ಅದಕ್ಕೇನು ಮಾಡ್ತಿದ್ರು, ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗಕ್ಕೆ ಇಲ್ಲಿ ಸರಿಯಾಗಿ ನಾವು ಮತಪತ್ರಗಳನ್ನು ಕೊಟ್ಟಿಲ್ಲ ಅಂತ ಅವ್ರಿಗೆ ಅನಿಸಿರುತ್ತೆ ಅಂತ ಇಟ್ಕೊಳ್ರಿ. ಅಂದರೆ ಇದು ಕೂಡ ಬಿಟ್ಟು ಹೋದವರನ್ನು ಒಳಗೊಳ್ಳುವುದಕ್ಕಾಗಿ ಮಾಡುವಂತಹ ವಿಶೇಷ ಪ್ರಕ್ರಿಯೆ. ಅಲ್ಲಿಗೆ ಹೋಗ್ತಾರೆ, ವಿಶೇಷವಾಗಿ ಗ್ರಾಮ ಸಭೆಗಳನ್ನು ಹೋಗ್ತಾರೆ, ಗ್ರಾಮ ಸಭೆಗಳಲ್ಲಿ ಇದ್ದಂಥ ಪಟ್ಟಿಗಳನ್ನು ಓದೇಳ್ತಾರೆ. ಗ್ರಾಮ ಸಭೆ ಇದನ್ನು ಸೋಷಿಯಲ್ ಆಡಿಟ್ ಅಂತಾರೆ. ಈ ಸೋಷಿಯಲ್ ಆಡಿಟ್ನ ಮೂಲಕ ಯಾರ್ಯಾರು ಆ ಪ್ರದೇಶದಲ್ಲಿ, ಆ ಲೊಕ್ಯಾಲಿಟಿನಲ್ಲಿ ಯಾರೂ ಕೂಡ ಮತಪತ್ರದಿಂದ ಹೊರಗೆ ಉಳಿಯದಂತೆ ವಿಶೇಷ ಪ್ರಯತ್ನ ಮಾಡ್ತಾರೆ. ಅದನ್ನು ವಿಶೇಷ ಸಮ್ಮರಿ ರಿವಿಷನ್ ಅಂತಾರೆ. ಇದಲ್ದಿರ ಪಾರ್ಟ್ಲಿ ಇಂಟೆನ್ಸಿವ್, ಪಾರ್ಟ್ಲಿ ಸಮರಿ, ಈ ಥರದ್ದು ಕೂಡ 4 ಪ್ರಕ್ರಿಯೆ. ಈ ಪಾರ್ಟ್ಲಿ ಇಂಟೆನ್ಸಿವ್, ಪಾರ್ಟ್ಲಿ ಸಮರಿ ಎನ್ನುವಂಥದ್ದು ಯಾವುದಾದ್ರೂ ವಿಶೇಷ ಸಂದರ್ಭದಲ್ಲಿ ವಿಶೇಷ ಪ್ರದೇಶಗಳಿಗೆ ಮಾತ್ರ, ಅದೂ ಕೂಡ ವಿಶೇಷವಾಗಿ ಅದರ ಬಗ್ಗೆ ನಾವು ಒಳಗೊಂಡಿಲ್ಲ ಅಂತ ಏನಾದರೂ ದೂರು ಬಂದಾಗ ಮಾತ್ರ. ಹೀಗಾಗಿ ಇದುವರ ತನಕ ನಡೀತಾ ಇದ್ದಿದ್ದು ಚುನಾವಣಾ ಆಯೋಗದ ಪ್ರಧಾನವಾದಂಥ ಧಾತು ಏನಿತ್ತು, ಯಾವೊಬ್ಬ ಅರ್ಹ ಮತದಾರನೂ ಕೂಡ ಬಿಟ್ಟು ಹೋಗಬಾರದು, ಯಾವೊಬ್ಬ ಅನರ್ಹ ಮತದಾರನಿಗೂ ಕೂಡ ಚುನಾವಣೆಯಲ್ಲಿ ಮತಕ್ಕೆ ಅವಕಾಶ ಸಿಗಬಾರದು. ಇವೆರಡೂ ಕೂಡ ಒಂದೇ ನಾಣ್ಯದ 2 ಮುಖಗಳು. ಇದರಲ್ಲಿ ಒತ್ತು ಯಾವುದರ ಬಗ್ಗೆ, ಯಾವೊಬ್ಬ ಅರ್ಹ ಮತದಾರನೂ ಕೂಡ ಮತಪಟ್ಟಿಯಿಂದ ಹೊರಗುಳಿಯಬಾರದು. ಅಂದರೆ ಏನು ಮಾಡಬೇಕು, ಹೋಗಿ ಹುಡುಕಿ ನೀನು ಮತದಾರನಪ್ಪ ಅಂತ ಹೇಳಿ ಅವರಿಗೆ ಮತದ ಚೀಟಿ ಕೊಟ್ಟು ಬರುವ ಜವಾಬ್ದಾರಿ ಚುನಾವಣಾ ಆಯೋಗಕ್ಕೆ ಇರ್ತಿತ್ತು. ಇದು ಇದುವರ ತನಕ ನಡ್ಕೊಂಬಂದದ್ದು. ನಮ್ಮ ಸಂವಿಧಾನದಲ್ಲಾಗಲಿ ಅಥವಾ ಎಲೆಕ್ಟ್ರಲ್ ರೂಲ್ಸ್ನಲ್ಲಾಗಲಿ ಅಥವಾ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟಲ್ಲಾಗಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತ ಏನು ಕರೀತಾರೆ, ವಿಶೇಷ ತೀವ್ರ ಮತಪಟ್ಟಿ ಪರಿಷ್ಕರಣೆ ಎನ್ನುವಂಥದ್ದು ಇಲ್ಲವೇ ಇಲ್ಲ. ಇದು ಮೊದಲನೇದು. ಸಂವಿಧಾನದಲ್ಲಿಲ್ಲ, ಕಾನೂನಲ್ಲಿಲ್ಲ. ಅವರೇನು ಹೇಳ್ತಿದ್ದಾರೆ, 2003ರಲ್ಲಿ ಬಿಹಾರದಲ್ಲಿ ಬಿಹಾರದಲ್ಲಿ ಮಾತ್ರ ಅಲ್ಲ, ಮೊನ್ನೆ 12 ರಾಜ್ಯಗಳಲ್ಲಿ SIRನ ಶುರು ಮಾಡಿದಾಗ ಅಲ್ಲೂ ಕೂಡ ಅವ್ರು ಹೇಳಿರೋದೇನಪ್ಪ ಅಂದರೆ 1952ರಿಂದ ನಾವು 8 ಸತಿ ಮಾಡಿದ್ದೀವಿ SIR ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ. ಎಷ್ಟು ಹಸಿ ಸುಳ್ಳು ಹೇಳ್ತಿದ್ದಾರೆ ಅಂದರೆ, ಮೊದಲನೇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನುವಂಥ ಒಂದು ಪರಿಕಲ್ಪನೆಯೇ ನಮ್ಮ ಸಂವಿಧಾನ ಮತ್ತು ನಮ್ಮ ಕಾನೂನುಗಳಲ್ಲಿಲ್ಲ. 2003ರಲ್ಲಿ ಸ್ಪೆಷಲ್ ಸಮ್ಮರಿ ರಿವಿಷನ್ ವಿತ್ ಇಂಟೆನ್ಸಿವ್ ನೇಚರ್ ಅನ್ನುವಂಥ ಒಂದು ವಾಕ್ಯ ಇದೆ. ಅಂದರೆ ವಿಶೇಷ ಸಮ್ಮರಿ ರಿವಿಷನ್ ತೀವ್ರ ಸ್ವರೂಪವುಳ್ಳಂಥ, ಅದರಲ್ಲೂ ಕೂಡ ಮಾಡೋದೇನು ಸ್ಪೆಷಲ್ ಸಮ್ಮರಿ ರಿವಿಷನ್ನೇ. ಆದರೆ ಏನು ಮಾಡ್ತಾರೆ, ಇನ್ನಷ್ಟು ತೀವ್ರವಾಗಿ ಮಾಡ್ತಾರೆ. ಯಾತಕ್ಕಾಗಿ SIR ಮಾಡೋಕ್ಕೆ ಹೊರಟ್ರು ಇವರು? SIR ಅಂದರೆ ಏನು ಮಾಡ್ತಾರೆ ಇದರಲ್ಲಿ? ಇದುವರ ತನಕ ನಾವು ಅರ್ಥ ಮಾಡ್ಕೊಂಡಂಗೆ ಸಂವಿಧಾನ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವ ಜವಾಬ್ದಾರಿಯೇ
ಪ್ರತಿಯೊಬ್ಬ 18 ವರ್ಷ ದಾಟಿದ ಮತದಾರರನ್ನು ಮತಪಟ್ಟಿಗೆ ತರುವುದು, ಇನ್ಕ್ಲೂಡ್ ಮಾಡಿಕೊಳ್ಳುವುದು ಪ್ರಧಾನ ಕರ್ತವ್ಯ. ಅದು ಜವಾಬ್ದಾರಿ, ಸಂಪೂರ್ಣ ಜವಾಬ್ದಾರಿ ಚುನಾವಣಾ ಆಯೋಗದ್ದು, ಮತದಾರರದ್ದಲ್ಲ. ಹಾಗೂ ಚುನಾವಣಾ ಆಯೋಗದ ಅಧಿಕಾರಿಗಳು ಒಂದು ಮನೆಗೆ ಹೋದಾಗ ಕೇಳಬೇಕಾಗಿರೋದು ಎರಡೇ ಪ್ರಶ್ನೆ: ವಯಸ್ಸು ಮತ್ತು ವಸತಿ. ಮೂರನೇದು, ವಿಶೇಷ ದೂರುಗಳು ಬಂದಂಥ ಸಂದರ್ಭದಲ್ಲಿ, ಇವರ್ಯಾರೋ ಫಾರಿನರ್ಸ್ ಬಂದ್ಬಿಟ್ಟಿದ್ದಾರೆ ಅಂತ ಯಾರೋ ದೂರು ಕೊಡ್ತಾರೆ ಅಂತ ಇಟ್ಕೊಳ್ಳಿ, ಅಂಥ ಸಂದರ್ಭದಲ್ಲಿ ನಿಮ್ಮ ನಾಗರಿಕತ್ವಕ್ಕೆ ಪುರಾವೆಗಳನ್ನು ಕೊಡಿ ಅಂತ ಕೇಳಬೇಕು. ಅವರು ಕೊಟ್ಟ ಪುರಾವೆಗಳನ್ನು ತೆಗೆದುಕೋಬೇಕು. ಲಾಲ್ ಬಾಬು ಹುಸೇನ್ ಪ್ರಕರಣ ಅಂತ ಒಂದು ನಡೆಯಿತು 1995ರಲ್ಲಿ. ಬಿಹಾರ ಮತ್ತು ಬಾಂಬೆನಲ್ಲಿ ಸ್ಲಮ್ನಲ್ಲಿ ವಾಸ ಮಾಡ್ತಿದ್ದಂಥ ವಿಶೇಷವಾಗಿ ಮುಸ್ಲಿಮರ ಮೇಲೆ ನೀವೆಲ್ಲ ಬಾಂಗ್ಲಾದಿಂದ ಬಂದಂಥವರು, ನಿಮಗೆ ನಾಗರಿಕತೆಯನ್ನು ನಿರಾಕರಿಸ್ತೀವಿ ಅಂತಂದ್ಬಿಟ್ಟು ಚುನಾವಣಾ ಆಯೋಗದ ಆದೇಶದ ಮೇರೆಗೆ ಪೊಲೀಸರು ಆ ಕಾರ್ಯಾಚರಣೆ ಮಾಡಿದರು. ಮುಸ್ಲಿಮರು, ಸ್ಲಮ್ಮಲ್ಲಿದ್ದಂಥವರು ಮತ್ತು ದಲಿತರು ತಮ್ಮಲ್ಲಿದ್ದಂಥ ವೋಟರ್ ಕಾರ್ಡು ಅಥವಾ ತಮ್ಮಲ್ಲಿದ್ದಂಥ ರೇಷನ್ ಕಾರ್ಡ್ಗಳನ್ನು ಕೊಟ್ಟರೆ ಇವೆಲ್ಲ ನಾವು ಒಪ್ಪೋದಿಲ್ಲ ಅಂತಂದರು. ಆಗ ಸುಪ್ರೀಂ ಕೋರ್ಟ್ಗೆ ಈ ಕಾಯ್ದೆ, ಈ ಒಂದು ಪ್ರಕರಣ ಹೋಯಿತು. ಸುಪ್ರೀಂ ಕೋರ್ಟ್ನಲ್ಲಿ ಆಗ ಚೀಫ್ ಜಸ್ಟಿಸ್ ಅಹಮದಿಯವರ ನೇತೃತ್ವದ ತ್ರಿಸದಸ್ಯ ಪೀಠ 1995ರಲ್ಲಿ ಕೊಟ್ಟಂಥ ಸ್ಪಷ್ಟವಾದಂಥ ಆದೇಶ ಏನಪ್ಪ ಅಂತಂದರೆ, ನಾಗರಿಕತ್ವದ ಪರಿಶೀಲನೆ ಒಂದು ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್, ಅಂದರೆ ಒಂದು ಅರೆ ನ್ಯಾಯಾಂಗ ಪ್ರಕ್ರಿಯೆ, ಅದೊಂದು ಎಕ್ಸಿಕ್ಯೂಟಿವ್ ಪ್ರಕ್ರಿಯೆ ಅಲ್ಲ, ಪೊಲೀಸೋ ಯಾವುದೋ ಚುನಾವಣಾಧಿಕಾರಿ ಮಾಡೋ ಪ್ರಕ್ರಿಯೆ ಅಲ್ಲ. ಎರಡನೇದಾಗಿ, ಅವರು ಕೊಡುವ ಯಾವುದೇ ದಾಖಲೆಗಳನ್ನು ನೀವು ನಿರಾಕರಿಸಬಾರದು. ಮೂರನೇದಾಗಿ, ಆದಷ್ಟು ನ್ಯಾಚುರಲ್ ಜಸ್ಟಿಸ್, ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ನ ನೀವು ಅನ್ವಯ ಮಾಡಿ, ನೀವು ನಾಗರಿಕರಲ್ಲ ಅಂತ ಅವ್ರಿಗೆ ಹೇಳಿದ್ರೆ ತಾವು ನಾಗರಿಕರು ಅಂತ ಸಾಬೀತು ಮಾಡಿಕೊಳ್ಳುವುದಕ್ಕೆ ಸಾಕಷ್ಟು ಅವಕಾಶಗಳನ್ನು ಅವರಿಗೆ ಕೊಟ್ಟು, ಆ ನಂತರ ಯಾರ ಮೇಲೆ ದೂರು ಬಂದಿದೆಯೋ ಅವರ ಬಗ್ಗೆ ಮಾತ್ರ ನೀವೊಂದು ತೀರ್ಪಿಗೆ ಬರಬಹುದು. ಅದು ಕೂಡ ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಾರ್ಹ. ವಿದೇಶಿಯರಿಗೆ ಸಂಬಂಧಪಟ್ಟಂತೆ ಇಷ್ಟೇ ಇರೋದು. ವಿದೇಶಿಯರು ಇವರು ನಾಗರಿಕರಲ್ಲ ಅಂತ ಬಂದರೆ ನೀವು ಯಾರಾದರೂ ದೂರು ಕೊಟ್ಟಿರಬೇಕು. ಆ ದೂರು ಕೂಡ ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್ ಆಗಬೇಕು. ಚುನಾವಣಾ ಆಯೋಗ ಅದರ ತೀರ್ಮಾನಕ್ಕೆ ಬರಬಾರ್ದು. ಇದಿಷ್ಟು ಹಿನ್ನೆಲೆ. ಚುನಾವಣಾ ಆಯೋಗಕ್ಕಿರುವ ಏಕೈಕ ಅಧಿಕಾರ ಏಜ್ ಮತ್ತು ವಯಸ್ಸು ಮತ್ತು ವಸತಿ. ಎರಡನೇದು, ವಿದೇಶಿಯರು ಅಂತ ದೂರು ಬಂದವರ ಮೇಲೆ ಮಾತ್ರ ಪರಿಶೀಲನೆ ಮಾಡಬೇಕು, ಅದು ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್ ಆಗಬೇಕು. ಆದರೆ SIR ಏನು ಮಾಡುತ್ತೆ? ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಸಂವಿಧಾನದಲ್ಲಿ ಇರದ ಈ SIR ಏನು ಮಾಡುತ್ತೆ? ಮೊದಲನೇದಾಗಿ, ಅದು ನಾನು ಆಗಲೇ ಹೇಳಿದಾಗ ಇದು ಸಂವಿಧಾನದಲ್ಲಿಲ್ಲ, ಕಾನೂನಲ್ಲಿಲ್ಲ. ಏನು ಮಾಡುತ್ತೆ? ಬಿಹಾರ್ನಲ್ಲಿ ಏನು ಮಾಡಿದ್ರು? ರಾತ್ರೋರಾತ್ರಿ, ಇದು ಅಜೆಂಡಾದಲ್ಲಿರಲಿಲ್ಲ, ಅವರ ಪ್ರಣಾಳಿಕೆಯಲ್ಲಿರಲಿಲ್ಲ. ಜೂನ್ 24ಕ್ಕೆ ದಿಢೀರನೆ ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಿಹಾರದಾದ್ಯಂತ ಮಾಡ್ತೀವಿ ಅಂದರು. ನವೆಂಬರಲ್ಲಿ ಚುನಾವಣೆ ಇದೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತೀವಿ. 25ರ ಬೆಳಗ್ಗೆಯಿಂದ ಕಾರ್ಯಕ್ರಮ ಶುರು ಅಂದ್ಬಿಟ್ರು. ಅಷ್ಟು ಅರ್ಜೆಂಟ್ ಏನಿತ್ತು? 25ರ ಬೆಳಗ್ಗೆ, ರಾತ್ರೋರಾತ್ರಿ ಸಂಜೆ ಕೊಟ್ಟಿದ್ದಾರೆ ಆರ್ಡರ್. ಏನು ಮಾಡ್ತಾರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನಲ್ಲಿ? ದಯವಿಟ್ಟು ಗಮನ ಕೊಟ್ಟು ಕೇಳಿ, ಈ ವ್ಯತ್ಯಾಸ ಭಾಳ ಭಾಳ ಮುಖ್ಯವಾದದ್ದು. ಬ್ಲಾಕ್ ಲೆವೆಲ್ ಏಜೆಂಟ್ ಏನಿರ್ತಾನೆ ಚುನಾವಣಾ ಆಯೋಗದನು, ಅವನು ಅಥವಾ ಆಕೆ ಪ್ರತಿಯೊಂದು ಮನೆಗೆ ಹೋಗಿ 2 ಫಾರಮ್ ಕೊಡ್ತಾನೆ. ಆ 2 ಫಾರಮ್ನಲ್ಲಿ ನೀವು ಯಾರು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ನೀವು ಹುಟ್ಟಿದ್ದಕ್ಕೆ ದಾಖಲೆ ಏನು, ಭಾರತದಲ್ಲಿ ಹುಟ್ಟಿದ್ದಕ್ಕೆ ದಾಖಲೆ ಏನು. ನೀವು ಅದರಲ್ಲಿ 3 ಬಗೆ ಇದೆ. 1987ಕ್ಕೆ ಮುಂಚೆ ಹುಟ್ಟಿದ ಮತದಾರನಾದರೆ ಅವನು ಹುಟ್ಟಿದ್ದಕ್ಕೆ ಜನನ ಮರಣ ದಾಖಲೆ ಕೊಟ್ಟರೆ ಸಾಕು. 1987ರಿಂದ 1987ಕ್ಕೆ ಎಷ್ಟು ಜನ ಇಲ್ಲಿ ಹುಟ್ಟಿದ್ರೆ ಒಂಚೂರು ಕೈ ಎತ್ತಿ. 87ಗೆ ಮುಂಚೆ ಹುಟ್ಟಿರೋರು ನಿಮ್ಮ ಹತ್ರ ಕಡ್ಡಾಯವಾಗಿ ಜನನ ಮರಣ ಪತ್ರ ಇರಬೇಕು ಅಥವಾ ಪಾಸ್ಪೋರ್ಟ್ ಇರಬೇಕು. ಜನನ ಮರಣ ಪತ್ರದ್ದು ಒಂದಷ್ಟು ಪ್ರಾಬ್ಲಮ್ ಇದೆ. ಈಗ ನಾನು ಹುಟ್ಟಿದ್ದು 1967ರ ಜನವರಿ 4. ನಮ್ಮ ತಂದೆ ಹೆಸರು ಕೃಷ್ಣಮೂರ್ತಿ, ನಮ್ಮ ತಾಯಿ ಹೆಸರು ನಾಗರತ್ನಮ್ಮ. ಕೃಷ್ಣಮೂರ್ತಿ ಮತ್ತು ನಾಗರತ್ನಮ್ಮ ಎಂಬ ದಂಪತಿಗಳಿಗೆ ಒಂದು ಗಂಡು ಮಗು ಹುಟ್ಟಿತು. ಶಿವಸುಂದರ್ ಹುಟ್ಟಿದ ಅಂತ ಗ್ಯಾರಂಟಿ ಇಲ್ಲ. ನಾನೇ ಶಿವಸುಂದರ್ ಅನ್ನೋದಕ್ಕೆ 6 ತಿಂಗಳಾದಮೇಲೆ ಪಂಚಾಯತಿಗೆ ಹೋಗ್ಬಿಟ್ಟು ಇವನು ಶಿವಸುಂದರಪ್ಪ ಅಂತಬಿಟ್ಟು ತೊಗೊಂಬರ್ಬೇಕು. ಎಷ್ಟು ಜನ ಆ ಥರ ಮಾಡಿದ್ದೀರಾ ಕೈ ಎತ್ತಿ? ನಾನು ಮಾಡಿಲ್ಲ. ಒಂದು. ಎರಡನೇದು, ಪಾಸ್ಪೋರ್ಟ್ ಇರಬೇಕು. ಎಷ್ಟು ಜನರ ಹತ್ರ ಪಾಸ್ಪೋರ್ಟ್ ಇದೆ? ಪುಣ್ಯವಂತರು ನೀವು, ಬಚಾವಾದರೆ. ಮೂರನೇದು, ನಿಮ್ಮ ಹೆಸರಿನಲ್ಲಿ ಆಸ್ತಿ ಪತ್ರ ಇರಬೇಕು. ಯಾರ್ಯಾರಲ್ಲಿ ಆಸ್ತಿ ಪತ್ರ ಇದೆ? ಹೆಣ್ಮಕ್ಳು ಯಾರು ಕೈ ಎತ್ತಬೇಡಿ ದಯವಿಟ್ಟು.
ಭಾರತದಲ್ಲಿ ಹೆಣ್ಮಕ್ಳ ಹೆಸರಲ್ಲಿ ಆಸ್ತಿ ಇರೋದು ಭಾಳ ಅಪರೂಪ. ನಿಮ್ಮ ಗಂಡನಿಗೆ ಆಸ್ತಿ ಇತ್ತು ಅಂತಂದರೆ ನಿಮ್ಗೆ ಆಸ್ತಿ ಇತ್ತು ಅಂತ ಅರ್ಥ ಅಲ್ಲ, ದಯವಿಟ್ಟು ಅದು ಅರ್ಥ ಮಾಡ್ಕೋಬೇಕು. ಪ್ರಾಪರ್ಟಿ ಡಾಕ್ಯುಮೆಂಟ್ ಇರಬೇಕು, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಇರಬೇಕು. ನಾನು ಚಳುವಳಿಗೆ ಬಂದಾಗ ನಾನು ಇಬ್ಬರು ಕೂಡ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಸುಟ್ಟಾಕ್ಬಿಟ್ವಿ. ಅಂದರೆ ಜ್ಞಾನ, ಶಿಕ್ಷಣ, ಸಂಪತ್ತು ಈ 3 ಜನ ಇದ್ದವರು ಈ ದೇಶದ ನಾಗರಿಕರು. ಸೇಮ್ ಬ್ರಿಟಿಷರ ಕಾಲದಲ್ಲಿ ಜ್ಞಾನ, ಶಿಕ್ಷಣ, ಸಂಪತ್ತು ಇದ್ದವರಿಗೆ ಮಾತ್ರ ಓಟು ಅಂತ ಏನು ಹೇಳ್ತಿದ್ರು, ಯಥಾವತ್ ಅದನ್ನೇ ಮಾಡ್ತಿದ್ದಾರೆ. ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ, ಆಗಲ್ಲ. ವೋಟರ್ ಕಾರ್ಡ್ ಇದೆ, ಆಗಲ್ಲ. ನರೇಗಾ ಕಾರ್ಡ್ ಇದೆ, ಆಗಲ್ಲ. ಆಧಾರ್ ಕಾರ್ಡ್ ಇದೆ, ಆಗಲ್ಲ. ಅಂದರೆ ಅವನು ಆಫೀಸರ್ ನಿಮ್ಮ ಮನೆಗೆ ಬಂದು, ನೀವು 87 ಮುಂಚೆ ಹುಟ್ಟಿದರೆ ಇವುಗಳನ್ನೆಲ್ಲ ಬಿಟ್ಟು ಜನನ ಮರಣ ಪತ್ರ, ಆಸ್ತಿ ಪತ್ರ ಅಥವಾ ಇದನ್ನೆಲ್ಲ ಯಾವುದಾದ್ರೂ ಒಂದು ಕೊಡಿ ಅಂತ ಕೇಳ್ತಾರೆ. 11 ಡಾಕ್ಯುಮೆಂಟ್ ಪಟ್ಟಿ ಮಾಡಿದ್ರು ಬಿಹಾರದಲ್ಲಿ. 2025 ಆಗಸ್ಟ್ 5ರಿಂದ 2025 ಸೆಪ್ಟೆಂಬರ್ 8 ತನಕ 5 ಹಿಯರಿಂಗ್ನಲ್ಲಿ ಜನಪರವಾದಂಥ ವಕೀಲರು ಪದೇ 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 ಆರ್ಗ್ಯೂ ಮಾಡಿ 77 ದಿವಸಗಳ ನಂತರ ಸೆಪ್ಟೆಂಬರ್ 8ನೇ ತಾರೀಕು 2025 ಸೆಪ್ಟೆಂಬರ್ 8ನೇ ತಾರೀಕು ಸುಪ್ರೀಂ ಕೋರ್ಟು ಬಿಹಾರದ SIR ಅಲ್ಲಿ ಆಧಾರನ್ನು ಕೂಡ ಕಡ್ಡಾಯವಾಗಿ ನೀವು ಒಪ್ಪಿಕೊಳ್ಳತಕ್ಕದ್ದು ಅಂತ ಮಾಡೋದು. ನಿಮಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಹೇಳ್ತೀನಿ. ಅವರೇನು ಅಂದ್ಕೊಂಡಿದ್ರು, ಆಧಾರ ಯಾರೂ ಇಲ್ಲ ಅಂದರೆ ಒಂದು 2-3 ಕೋಟಿ ಜನ ಔಟ್. ಅವರಲ್ಲಿ ಮುಸ್ಲಿಮರು, ದಲಿತರು, ಆದಿವಾಸಿಗಳು, ಹೆಣ್ಮಕ್ಳೇ ಇರ್ತಾರೆ. ಯಾವಾಗ ಆಧಾರ್ ಕಡ್ಡಾಯ ಆಯಿತೋ ಅವ್ರಿಗೊಂದು ಸ್ವಲ್ಪ ಡೌಟ್ ಬಂತು. ಆವಾಗಲೇ ಸೆಪ್ಟೆಂಬರ್ 8ಕ್ಕೆ ಆಧಾರ್ ಕಡ್ಡಾಯ ಆಯಿತು. ಸೆಪ್ಟೆಂಬರ್ 26ಕ್ಕೆ 10,000 ರೂಪಾಯಿ 75 ಕುಟುಂಬಗಳಿಗೆ ಟ್ರಾನ್ಸ್ಫರ್ ಆಯಿತು. ಇವೆರಡಕ್ಕೂ ಸಂಬಂಧ ಇದೆ. ಯಾವಾಗ ಇದರಿಂದ ಸಾಸಕ್ಕಾಗಲ್ಲ, ಸ್ವಲ್ಪ ಎಡವಟ್ಟಾಗ್ತಿದೆ ಅಂತ ಗೊತ್ತಾಯಿತು, 10,000 ಟ್ರಾನ್ಸ್ಫರ್ ಆಯಿತು. ಅದಿರಲಿ. 87 ನಂತರ 87ರಿಂದ 2004 ನಡುವೆ ಯಾರ್ಯಾರು ಹುಟ್ಟಿದ್ದೀರಾ ಕೈ ಎತ್ತಿ. 87ರಿಂದ 2004 ಡಿಸೆಂಬರ್ 31 ನಡುವೆ ಹುಟ್ಟಿರೋರಲ್ಲಿ ಮೊದಲು ನೀವು ಈ ದೇಶದಲ್ಲೇ ಹುಟ್ಟಿದ್ದೀರಾ ಅನ್ನೋದಕ್ಕೆ ಒಂದು ಪ್ರಮಾಣ ಪತ್ರ ಬೇಕು, ಮತ್ತು ನಿಮ್ಮ ಅಪ್ಪ ಅಮ್ಮಂದರಲ್ಲಿ ಒಬ್ಬರು ಈ ದೇಶದಲ್ಲೇ ಹುಟ್ಟಿದ್ದಾರೆ ಅನ್ನೋದಕ್ಕೆ ಪ್ರಮಾಣ ಪತ್ರ ಬೇಕು. 2004 ನಂತರ ಯಾರ್ಯಾರು ಹುಟ್ಟಿದ್ದೀರಾ ಕೈ ಎತ್ತಿ. ಅಂಥವ್ರು ಯಾರೂ ಬಂದಿದ್ದೀರಾ? ವೆರಿ ಗುಡ್, ಯೂತ್, ಜೆನ್ಸಿ. 2004 ನಂತರ ಹುಟ್ಟಿರೋರು ನೀವು ಈ ದೇಶದಲ್ಲೇ ಹುಟ್ಟಿದ್ದೀರಾ, ನಿಮ್ಮ ಅಪ್ಪ ಅಮ್ಮ ಈ ದೇಶದಲ್ಲಿ ಹುಟ್ಟಿದ್ದಾರೆ, ಮತ್ತು ನೀವು ಅಪ್ಪ ಅಮ್ಮಂಗೆ ಹುಟ್ಟಿದ್ದೀರ. ಇದಿಷ್ಟು ಸಾಬೀತು ಮಾಡೋ ಸರ್ಟಿಫಿಕೇಟ್ ಬೇಕು. ಎಲ್ಲಿಂದ ತರ್ತೀರಿ ಇದನ್ನು? ಅಂದರೆ ಚುನಾವಣಾ ಆಯೋಗ ಕೇಳಬೇಕಾಗಿದ್ದೇನು? ವಯಸ್ಸೆಷ್ಟು, ವಸತಿ ಇಲ್ಲೇ ನಾರ್ಮಲ್ ರೆಸಿಡೆಂಟಾ? ಇವ್ರು ಕೇಳ್ತಿರೋದೇನು? ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಯಾವತ್ತು ಹುಟ್ಟಿದೆ, ಯಾಕೆ ಹುಟ್ಟಿದೆ. ನಮ್ಮನ್ನು ಕೇಳ್ತಿರೋದು ನೀವು ಯಾಕೆ ಹುಟ್ಟಿದೆ ಅಂತ ಹೆಚ್ಚು ಕಡಿಮೆ. ಇದಿಷ್ಟೇ ಅಲ್ಲ, ಆ 2 ಫಾರಮ್ನಲ್ಲಿ ನಾವೇ ಭರ್ತಿ ಮಾಡಿ ತೊಗೊಂಡೋಗಿ ಕೊಡಬೇಕು. ಈ ವ್ಯತ್ಯಾಸವನ್ನು ದಯವಿಟ್ಟು ಗಮನಿಸ್ರಿ. ಬಿಹಾರದಲ್ಲಿ ಯಾವ ರಾಜ್ಯದಲ್ಲಿ ಇರೋದಷ್ಟು ಮಟ್ಟಿಗೆ ಸುಮಾರು 20% ಜನ ವಲಸೆ ಹೋಗ್ತಾರೆ. ವಲಸೆ ಹೋದಂಥವರು ಅವ್ರಿಗೆ ಅಲ್ಲಿ ಹೆಣ್ಣು ಮಕ್ಕಳದು ಎಷ್ಟು ಶಿಕ್ಷಣ ರಹಿತರು ಅಂತಂದರೆ, ಬಿಹಾರದಿಂದ ಬಂದವರು ಪಕ್ಷ 100 ಹೇಳ್ತಿದ್ರು ಅನ್ಸುತ್ತೆ, ಮಾತಾಡೋದಿಲ್ಲ, ಹೆಣ್ಣುಮಕ್ಕಳನ್ನ ಮಾತಾಡ್ಸೋದಿಲ್ಲ ಅವರು. ಅತಿ ಹೆಚ್ಚು ಹೆಣ್ಣುಮಕ್ಕಳ ಅನಕ್ಷರತೆ ಅಲ್ಲಿರುತ್ತೆ. ಅವ್ರು ಫಿಲಪ್ ಮಾಡೋಕ್ಕಾಗೋದಿಲ್ಲ. ಫಾರಮ್ ಫಿಲಪ್ ಮಾಡಿ 1 ತಿಂಗಳೊಳಗೆ ನೀವು ವಾಪಸ್ ಕೊಡಲಿಲ್ಲ ಅಂತಂದರೆ, ಅವರು ಕೇಳುವ ದಾಖಲೆಯೊಂದಿಗೆ ನೀವು ವಾಪಸ್ ಕೊಡಲಿಲ್ಲ ಅಂತಂದರೆ ನೀವು ನಾಗರಿಕರಲ್ಲ, ನೀವು ಓಟುದಾರರಲ್ಲ. ಇಲ್ಲಾದ ಬದಲಾವಣೆಯನ್ನು ಗಮನಿಸಿ. ಬದಲಾವಣೆ ಏನು? ಮೊದಲು ಚುನಾವಣಾ ಆಯೋಗದ ಅಧಿಕಾರಿಗಳೇ ಹೋಗಿ ಮನೆಗೆ ಹೋಗಿ ಅವ್ರು ಹೇಳಿದ್ದನ್ನು ಬರ್ಕೊಂಡು ನೀವು ಮತದಾರರು ಅಂತ ಅವ್ರಿಗೆ ಕೊಟ್ಟು ಬರ್ತಿದ್ರು ಸರ್ಟಿಫಿಕೇಟ್ನ. ಈಗ ಬದಲಿಗೆ ಅವ್ರು ಹೇಳಿದ್ದಂಥ ಅಂಶಗಳನ್ನೆಲ್ಲ ಭರ್ತಿ ಮಾಡ್ಕೊಂಡು ನಾವು ವಾಪಸ್ ಹೋಗಿ ಅವ್ರಿಗೆ ಕೊಡಬೇಕು. ನಾವು ಕೊಡಲಿಲ್ಲ ಅಂತಂದರೆ, ಅವಧಿಯೊಳಗೆ ಕೊಡಲಿಲ್ಲ ಅಂತಂದರೆ ನಾವು ಮತದಾರರಲ್ಲ. ಎರಡನೆಯದು, ಅವ್ರು ಕೇಳ್ತಿರೋದು ಬರೀ ನಿಮ್ಮ ಏಜ್ ಎಷ್ಟು, ವಸತಿ ಎಷ್ಟು ಅಷ್ಟೇ ಅಲ್ಲ, ನೀವು ಈ ದೇಶದ ನಾಗರಿಕರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮೂರನೇದಾಗಿ, ಈ ದೇಶದ ನಾಗರಿಕರು ಅಂತ ನೀವು ಸಾಬೀತು ಮಾಡ್ಕೊಳ್ಬೇಕು ಅಂತಂದರೆ 11 ಡಾಕ್ಯುಮೆಂಟ್ ಇಟ್ಟಿದ್ದಾರೆ. ನಮ್ಮ ಹತ್ರ ಸುಲಭವಾಗಿ ಸಿಗುವ ಯಾವ ಡಾಕ್ಯುಮೆಂಟ್ನೂ ಒಪ್ಕೋತಿಲ್ಲ ಅವರು. ಇರುವಂತಹ ಒಂದು ಡಾಕ್ಯುಮೆಂಟು ಆಧಾರ್ ಅನ್ನೋದೇ ನಮ್ಮ ಮೇಲೆ ಸರ್ವೆಲೆನ್ಸ್ ಮಾಡೋದಕ್ಕೆ ತಂದಿದ್ದು. ಪಕ್ಷ ನಾವೆಲ್ಲರೂ ಅದನ್ನು ವಿರೋಧಿಸಿದ್ವಿ ಅನ್ಸುತ್ತೆ. ಆಧಾರ್ನ ನನ್ನ ಹತ್ರ ಆಧಾರ್ ಇಲ್ಲ, ಸರ್ಕಾರ ಸದಾ ನನ್ನ ಮೇಲೆ ಸರ್ವೆಲೆನ್ಸ್ ಮಾಡೋದಕ್ಕೆ ತಂದದ್ದು. ಓಕೆ,
ಆಧಾರ್ನ ಕೊಟ್ಟರು. ನನಗೆ ರೇಷನ್ ಕಾರ್ಡ್ ಬೇಕು ಅಂದರೆ ಆಧಾರ್ ಬೇಕು, ನನ್ನ ಆಧಾರ್ನ ಬ್ಯಾಂಕ್ ಅಕೌಂಟ್ಗೆ ನಾನು ಲಿಂಕ್ ಮಾಡಬೇಕು. ಆಧಾರ್ ಇಲ್ಲ ಅಂತಂದರೆ ನನಗೆ ಜೀವನಕ್ಕೆ ಆಧಾರ ಇಲ್ಲ, ಆ ಥರ ಮಾಡಿಟ್ಕೊಡ್ಸಿದ್ದಾರೆ. ಆದರೆ ಆಧಾರ್ ವೋಟ್ಗೆ ನನ್ನ ಮತದಾರ ಅನ್ನೋದಕ್ಕೆ ಪುರಾವೆ ಅಲ್ಲ. ಯಾಕಂದರೆ ಅದ್ರ ಹಿಂದ್ಗಡೆ ದಿಸ್ ಈಸ್ ಎ ಪ್ರೂಫ್ ಆಫ್ ಯುವರ್ ಐಡೆಂಟಿಟಿ, ನಾಟ್ ದಿ ಪ್ರೂಫ್ ಫಾರ್ ಯುವರ್ ಸಿಟಿಜನ್ಶಿಪ್ ಅಂತ ಬರೆದಿದ್ದಾರೆ. ಸರ್ಕಾರದ ಮುಂದೆ ಇವ್ರೋಗಿ ಹೇಳೋದೇನು, ವಿದೇಶಿಯರಿಗೂ ಸುಲಭವಾಗಿ ಈ ಆಧಾರ್ ಸಿಕ್ಕಿಬಿಡುತ್ತೆ. ಸಿಗೋದಾದರೆ ಯಾವ್ದು ಸಿಗಲ್ಲ ಹೇಳಿ? ಸಿಗದೇ ಇರೋದು ಯಾವುದಾದ್ರೂ ಇದೆಯಾ ಈ ದೇಶದಲ್ಲಿ? ಫರ್ಜಿ ಮಾಡಿ ಬರೀ ಆಧಾರ್ ಮಾತ್ರ ಫರ್ಜಿ ಆಗುತ್ತಾ? ಸುಪ್ರೀಂ ಕೋರ್ಟ್ ಈ ಪ್ರಶ್ನೆ ಕೇಳಿದೆ, ಬರೀ ಆಧಾರ್ ಮಾತ್ರ ಫರ್ಜಿ ಆಗುತ್ತಾ? ನೀವು ಕೊಟ್ಟಿರೋ 11 ದಾಖಲೆಗಳನ್ನು ಕೂಡ ಮನಸ್ಸು ಮಾಡಿದ್ರೆ ಅನರ್ಹರಿಗೆ ಕೊಡ್ಬೋದಪ್ಪ. ಇಷ್ಟೆಲ್ಲ ಮಾಡಿ ಸೆಪ್ಟೆಂಬರ್ 8ಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರೆ, ನಿನ್ನೆ ಅಲ್ಲ ಮೊನ್ನೆ, ಡೇ ಬಿಫೋರ್ ಎಸ್ಟರ್ಡೇ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಈ ವಾದ ಬಂದಾಗ ಮತ್ತೆ ಚುನಾವಣಾ ಆಯೋಗ, ಮೋದಿ ಸರ್ಕಾರ ಹೇಳುತ್ತೆ ಆಧಾರ್ ಈಸ್ ಓನ್ಲಿ ಪ್ರೂಫ್ ಆಫ್ ಐಡೆಂಟಿಟಿ, ವಿ ವಿಲ್ ನಾಟ್ ಅಕ್ಸೆಪ್ಟ್ ಆಸ್ ಎ ಪ್ರೂಫ್ ಆಫ್ ಅವರ್ ಸಿಟಿಜನ್ಶಿಪ್ ಅಂತ ಹೇಳ್ತಿದ್ದಾರೆ. ಯಾವಾಗ ಇವರು ನಿಜಕ್ಕೂ ಕೂಡ SIR ಮಾಡ್ಬೋದಾ? SIR ಮಾಡುವ ಸಾಂವಿಧಾನಿಕ ಅಗತ್ಯ ಇದೆಯಾ? ಸಾಂವಿಧಾನಿಕ ಯೋಗ್ಯತೆ ಚುನಾವಣಾ ಆಯೋಗಕ್ಕಿದೆಯಾ ಅನ್ನೋ ವಿಚಾರಣೆ ಇನ್ನೂ ನಡೀತಿದೆ ಸುಪ್ರೀಂ ಕೋರ್ಟಲ್ಲಿ. ಸುಪ್ರೀಂ ಕೋರ್ಟ್ ಅಂತಿಮ ಆದೇಶ ಕೊಟ್ಟಿಲ್ಲ. ಅಷ್ಟರೊಳಗೇ ಇವರಾಗಲೇ 12 ರಾಜ್ಯಗಳಲ್ಲಿ ಮಾಡೋದಕ್ಕೆ ಆದೇಶ ಹೊರಡಿಸಿದ್ದಾರೆ. ಆ 12 ರಾಜ್ಯಗಳಲ್ಲಿ ಆಧಾರ್ನ 12ನೇದಾಗಿಟ್ಟರೂ ಕೂಡ ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ಹೇಳ್ತಿದ್ದಾರೆ ಆಧಾರ್ 1ಅನ್ನೇ ನಾವು ಒಪ್ಪಲಾಗದು ಅಂತ ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ. ಆಧಾರ್ ಒಪ್ಪಲ್ಲ, ರೇಷನ್ ಕಾರ್ಡ್ ಒಪ್ಪಲ್ಲ, ನರೇಗಾ ಕಾರ್ಡ್ ಒಪ್ಪಲ್ಲ, ವೋಟರ್ ಕಾರ್ಡ್ ಒಪ್ಪಲ್ಲ. ಇದನ್ನು ಬಿಟ್ಟು ನನಗೆ ಯಾವ ಕಾರ್ಡು ಇಲ್ಲ. ಅಂದರೆ ಮತ್ತೆ ನಾನು ಆಗಲೇ ಹೇಳಿದಾಗೆ ಈ ದೇಶ ಯಾರದು? ಈ ದೇಶ ನಿಮ್ಮದಲ್ಲ. ಈ ದೇಶ ಸಂಪತ್ತು ಇದ್ದವರದು, ಶಿಕ್ಷಣ ಇದ್ದವರದು, ಆಸ್ತಿ ಇದ್ದವರದು, ಪಾಸ್ಪೋರ್ಟ್ ಇದ್ದವರದು. ಪಾಸ್ಪೋರ್ಟ್ ಸಿಗಬೇಕು. ಅದರಲ್ಲಿರೋದೊಂದು ತರ್ಕ ಏನಪ್ಪ ಅಂದರೆ, ಪಾಸ್ಪೋರ್ಟು, ಜನನ ಮರಣ ಪತ್ರ ಇತ್ಯಾದಿಗಳಿಗೆ ಅಧಿಕಾರಿಗಳೇ ಬಂದು ನೀವು ಕೊಟ್ಟಂಥ ಮಾಹಿತಿಗಳನ್ನು ವಿಶ್ಲೇಷಣೆ ಮಾಡಿರ್ತಾರೆ. ಅದು ಅದರಲ್ಲಿರುವಂಥದ್ದು. ಇನ್ನು ಮಿಕ್ಕಿದ್ದು ನಾವು ಕೊಟ್ಟಂಥ ದಾಖಲೆಗಳನ್ನ ಆಧರಿಸಿ ನಮಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅದರಿಂದ ನೀವೆಲ್ಲರೂ ಕೂಡ ಡೌಟ್ಫುಲ್ ಸಿಟಿಜನ್ಸ್. ಇದು ಇನ್ನೊಂದು ಮುಖ್ಯವಾದದ್ದು. ಮೂರನೇದು ಅತಿ ಮುಖ್ಯವಾದದ್ದೇನು, ನೀವು ನಾಗರಿಕರು ಹೌದೋ ಅಲ್ವೋ ಅನ್ನೋದನ್ನು ಯಾವುದ್ರ ಬಗ್ಗೆ, ಯಾರನ್ನು ಅವರು ವಿಶೇಷ ಪರಿಷ್ಕರಣೆಗೆ ಒಳಪಡಿಸ್ತಿದ್ರು, ಯಾರಾದರೂ ದೂರು ಕೊಟ್ಟಿರಬೇಕು. ವಿಶೇಷವಾಗಿ ಚುನಾವಣಾ ಆಯೋಗಕ್ಕೂ ಕೂಡ ಇಲ್ಲಿ ವಿಶೇಷವಾಗಿ ವಿದೇಶಿಯರು ಇದ್ದಾರೆ ಅಂತ ಅನಿಸಿರಬೇಕು. ಅದಕ್ಕಾಗಿ ಹೋಗಿ ಪರಿಶೀಲನೆ ಮಾಡಬೇಕು. ಇದು ಹಾಗಲ್ಲ. ಮೊದಲನೇದು ಅವರ ಪ್ರಾರಂಭವೇ ಏನಪ್ಪ ಅಂತಂದರೆ ಮೋದಿ ಸರ್ಕಾರದ್ದು, ನೀವೆಲ್ಲರೂ ವಿದೇಶಿಯರು, 142 ಕೋಟಿ ಜನರು ವಿದೇಶಿಯರು, ನೀವು ಈ ದೇಶದವರು ಅಂತ ಸಾಬೀತು ಮಾಡ್ಕೋಬೇಕು. ಪ್ರತಿಯೊಬ್ಬರೂ ಸಾಬೀತು ಮಾಡ್ಕೋಬೇಕು. ಈ ವ್ಯತ್ಯಾಸ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬರೀ ಯಾರೋ ಫಾರಿನರ್ಸು, ಎಲ್ಲೋ ಪಶ್ಚಿಮ ಬಂಗಾಳದಲ್ಲಿ ಬಂದಿರುವಂತಹ ಬಾಂಗ್ಲಾದೇಶದ ಗುಸ್ಬೈಟಿಯಾಸ್ ಅವ್ರನ್ನೆಲ್ಲ ಅವ್ರು ಕೇಳ್ತಿರೋದು. ಧಾರವಾಡದಲ್ಲಿ ತಲತಲಾಂತರದಿಂದ ವಾಸ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ನೀವು ಈ ದೇಶದವರೇನಾ ಅಂತಂದ್ಬಿಟ್ಟು ನೀವು ಫಸ್ಟ್ ಆಫ್ ಆಲ್ ನನಗೆ ಅನುಮಾನದಿಂದ ನಾನು ಶುರು ಮಾಡ್ತೀನಿ. ಇದುವರ ತನಕ ಚುನಾವಣಾ ಆಯೋಗ ಅನುಮಾನದಿಂದಲ್ಲ, ನಮ್ಮನ್ನು ಈ ದೇಶದ ಮಾಲೀಕರ ಥರ ಪರಿಗಣಿಸಿ ನಾವು ಹೇಳಿದ್ದನ್ನು ಬರ್ಕೊಳ್ತಾ ಇದ್ದರು. ಈಗ ಮೋದಿ ಸರ್ಕಾರ ನಮ್ಮೆಲ್ಲರನ್ನೂ ಅನುಮಾನಿಸಿ ನೀವು ಸಾಬೀತು ಮಾಡಿ ಅಂತ ಹೇಳುತ್ತೆ. ಅದಕ್ಕೊಂದು ಹೇಳ್ತಾರೆ, 2003ರಲ್ಲಿ ಒಂದು SIR ಮಾಡಿದ್ದೀವಿ, ಯಾರ್ಯಾರ ಪಟ್ಟಿ 2003ರ ಮತಪಟ್ಟಿನಲ್ಲಿತ್ತೋ ಅವ್ರು ಅದನ್ನು ಕೊಟ್ಟರೆ ಸಾಕು, ಉಳಿದವ್ರಿಗೇನು ನಾವು ಕಡ್ಡಾಯ ಮಾಡಲ್ಲ ಅಂತ. ಅದನ್ನೆಲ್ಲಿಂದ ಹುಡುಕೊಂಡು ಹೋಗ್ತೀರಿ? ಎಷ್ಟು ಜನಕ್ಕೆ ಗೊತ್ತಿದೆ 2003 ಪಟ್ಟಿಗೆ ನಾವು ವೋಟ್ ಹಾಕಿದ್ದೀವಿ ಅಲ್ಲ? ಎಷ್ಟು ಜನಕ್ಕೆ ಗೊತ್ತಿದೆ? ಎಷ್ಟು ಜನ 80 ವರ್ಷ 90 ವರ್ಷದ ಮುದುಕಿಯರದು ಈ ಹೆಸರಿರುತ್ತೆ ಅಂತ ಏನು ಗ್ಯಾರಂಟಿ? ಏನಾಯಿತು ಪರಿಣಾಮ? ಏನಾಯಿತು ಪರಿಣಾಮನೆಲ್ಲ ಪರ್ಕಾಲ ಪ್ರಭಾಕರ್ ವಿವರಿಸ್ತಾರೆ. ಸಾರಿ ಸರ್, ಐ ಆಮ್ ಎನ್ಕ್ರೋಚಿಂಗ್ ಇನ್ ಟು ಯುವರ್ ಪ್ಲೇಟ್, ಎಕ್ಸ್ಕ್ಯೂಸ್ ಮಿ ಫಾರ್ ದಟ್. ವಿವರಿಸ್ತಾರೆ. ಬಿಹಾರದಲ್ಲಿ ಏನಾಯಿತು, ಆಧಾರನ್ನು ನಿರಾಕರಿಸಿ ಅವರು ಮತಪಟ್ಟಿಯನ್ನು ತಯಾರು ಮಾಡೋಕ್ಕೆ ಹೊರಟಾಗ ಒಂದು ಅಂದಾಜಿನ ಪ್ರಕಾರ 2 ರಿಂದ 2.5 ಕೋಟಿ ಜನ ಹೊರಗಡೆ ಇದ್ದರು. ಎಷ್ಟು ಜನರಲ್ಲಿ? 8 ಕೋಟಿ ಜನರಲ್ಲಿ. ಆಧಾರನ್ನು ಕಡ್ಡಾಯ ಮಾಡಿದ ಮೇಲೆ ಅದನ್ನು ಅರೆಮನಸ್ಸಿನಿಂದ ಒಪ್ಪಿ ಇನ್ನೊಂದೇನು ಮಾಡಿದ್ದಾರೆ ಬಿಹಾರದಲ್ಲಿ, ಒಬ್ಬ ಬ್ಲ್ಯಾಕ್ ಲೆವೆಲ್ ಆಫೀಸರು ಅರ್ಹ ಅನರ್ಹ ಅಂತ 2 ಪಟ್ಟಿ ಮಾಡಿ ರೆಕಮೆಂಡೇಶನ್ ಕೊಡ್ತಾರೆ. ಇವರಿಗೆ ಮತದಾರ ಅಂತ ಪರಿಗಣಿಸಬಹುದು ಅಂತ ಅವನು ಕೊಡ್ತಾನೆ. ಅವನು ಯಾರು? ಈಸ್ ಅನ್ ಎಕ್ಸಿಕ್ಯೂಟಿವ್.
ಒಬ್ಬ ಸರ್ಕಾರಿ ಅಧಿಕಾರಿ, ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಸರ್ಕಾರಿ ಅಧಿಕಾರಿಗಳು ಆ ರೀತಿ ತೀರ್ಮಾನಕ್ಕೆ ಬರಂಗಿಲ್ಲ. ಅದನ್ನೆಲ್ಲ ಉಲ್ಲಂಘಿಸಿ ಎಷ್ಟು ಜನರಿಗೆ ಯಾಕೆ ಕೊಟ್ಟರು? ಇನ್ನೊಂದು ಅತಿ ಮುಖ್ಯವಾದದ್ದು ನಮ್ಮ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಮತ್ತು ಎಲೆಕ್ಟ್ರಲ್ ರೂಲ್ಸಲ್ಲಿ ಏನಪ್ಪ ಅಂತಂದರೆ ಪಾರದರ್ಶಕತೆ. ಒಂದು ಸತಿ ಮತಪಟ್ಟಿ ತಯಾರಾದರೆ ಒಂದು ಚುನಾವಣಾ ಆಯೋಗದ ಕಚೇರಿ ಏನಿರುತ್ತೆ ಅಲ್ಲಿ ಇಡೀ ಪಟ್ಟಿಯನ್ನು ಅವರು ಪ್ರದರ್ಶನಕ್ಕಿಟ್ಟು ಅದರ ಬಗ್ಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಬೇಕು. ಅಷ್ಟು ಮಾತ್ರ ಅಲ್ಲದಿರ ಗ್ರಾಮ ಸಭೆಗಳಿಗೆ ಹೋಗಿ, ಸ್ಪೆಷಲ್ ಸಮ್ಮರಿ ರಿವಿಷನ್ ಆದಾಗ ಗ್ರಾಮ ಸಭೆಗಳಿಗೆ ಹೋಗಿ ಪಟ್ಟಿಯನ್ನು ಓದಬೇಕು. ಗ್ರಾಮ ಸಭೆಯ ಪಟ್ಟಿಯಲ್ಲಿ ಓದಿ ಗ್ರಾಮ ಸಭೆ ಅನುಮೋದಿಸಬೇಕು. ಇದೊಂದು ದೊಡ್ಡ ಡೆಮಾಕ್ರೆಟಿಕ್ ಸೋಷಿಯಲ್ ಆಡಿಟ್ ಪ್ರೋಗ್ರಾಮ್ ಇತ್ತು. ಈಗ ಗ್ರಾಮ ಸಭೆಯೂ ಇಲ್ಲ, ಗ್ರಾಮವೂ ಇಲ್ಲ, ಜನರೂ ಇಲ್ಲ, ಬರೀ ಮೋದಿ ಇರ್ತಾರಷ್ಟೇ. ಮೋದಿ ಹೇಳಿದ್ರೆ ನೀವು ನಾಗರಿಕರು, ಮೋದಿ ಹೇಳಲಿಲ್ಲ ಅಂದರೆ ನೀವು ವಿದೇಶಿಯರು. ಇದು ಯಾವ ಪರಿಣಾಮ ಬೀರ್ಬೋದು? ಏನಕ್ಕಾಗಿ ಇದನ್ನು ಮಾಡ್ತಿದ್ದಾರೆ? ಎರಡು ಪ್ರಕ್ರಿಯೆಗಳು ವಿವರ ಇಷ್ಟು. ಇದನ್ನು ಸಮರೈಸ್ ಮಾಡಿ ಹೇಳಬೇಕು ಅಂತಂದರೆ, ಇದುವರ ನಮ್ಮ ಸಂವಿಧಾನದ ಮೂಲ ಉದ್ದೇಶವೇ ಎಲ್ಲ ಅರ್ಹ ಮತದಾರರನ್ನು ಒಳಗೊಳ್ಳುವುದು. SIR ಮಾಡ್ತಿರೋದೇನು? ಸಾಧ್ಯವಾದಷ್ಟು ಮತದಾರರನ್ನು ಹೊರಗಿಡುವುದು. ಎಲೆಕ್ಟ್ರಲ್ ರೂಲ್ಸು ಮತ್ತು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಹೇಳೋದೇನು? ಚುನಾವಣಾ ಆಯೋಗವೇ ಮನೆ ಮನೆಗೆ ಭೇಟಿ ಕೊಟ್ಟು ಅರ್ಹ ಮತದಾರರನ್ನು ಕಂಡು ಹಿಡಿದು ಅವರಿಗೆ ಮತದ ಹಕ್ಕನ್ನು ಕೊಟ್ಟು ಬರಬೇಕು. SIR ಹೇಳೋದೇನು? ನೀವೇ ಬಂದು ನಾವು ಹೇಳುವಂತಹ ದಾಖಲೆಗಳನ್ನು ಕೊಟ್ಟು ಮತದಾರ ಅಂತ ಸಾಬೀತು ಮಾಡ್ಕೋಬೇಕು. ಎಲೆಕ್ಟ್ರಲ್ ರೂಲ್ಸ್ 1960 ಹೇಳೋದೇನು? ಯಾವ ಕಾರಣಕ್ಕೂ ಕೂಡ ಚುನಾವಣಾ ಆಯೋಗ ವಸತಿ ಮತ್ತು ವಯಸ್ಸನ್ನು ಮಾತ್ರ ಪರಿಷ್ಕರಣೆ ಮಾಡಬೇಕೇ ಹೊರತು ನಾಗರಿಕತ್ವ ಪರಿಶೀಲನೆಗೆ ಹೋಗಬಾರದು. SIR ಹೇಳೋದೇನು? ಪ್ರತಿಯೊಬ್ಬರೂ ಕೂಡ ನಿಮ್ಮ ನಾಗರಿಕರು ಅಂತ ಸಾಬೀತು ಮಾಡ್ಕೋಬೇಕು. ಎಲೆಕ್ಟ್ರಲ್ ರೂಲ್ಸ್ 1960 ಹೇಳೋದೇನು? ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆಯೋ ಅದನ್ನು ನಾನು ಒಪ್ಪಿಕೊಂಡು ನಿಮ್ಮ ವಯಸ್ಸು ಮತ್ತು ನಿಮ್ಮ ವಸತಿಯನ್ನು ಸಾಬೀತು ಮಾಡ್ಕೋಬೇಕು. SIR ಹೇಳೋದೇನು? ನಾನು 12 ಪಟ್ಟಿ ಕೊಡ್ತೀನಿ, ಅದರಲ್ಲಿ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ವೋಟರ್ ಕಾರ್ಡ್ ಇಲ್ಲ, ನರೇಗಾ ಕಾರ್ಡ್ ಇಲ್ಲ, ನಾನು ಹೇಳಿದ ಕಾರ್ಡ್ ನೀವು ಕೊಟ್ಟರೆ ನೀವು ನಾಗರಿಕ, ಇಲ್ಲ ಅಂದರೆ ಅನಾಗರಿಕ ಅಂತ ಹೇಳ್ತೀನಿ. ಇದು ಇಡೀ ಸಂವಿಧಾನದ ಆಶಯವನ್ನೇ ತಲೆಕೆಳಗಾಗಿ ಮಾಡುವುದು. ಯಾವ ಸಂವಿಧಾನ ಆಸ್ತಿ, ಅಂತಸ್ತು, ಶಿಕ್ಷಣ, ಮತದಾರರಾಗುವುದಕ್ಕೆ ಅರ್ಹತೆಯನ್ನು ತೆಗೆದುಹಾಕಿ ಎಲ್ಲರಿಗೂ ಸಮಾನ ಓಟಿನ ಹಕ್ಕನ್ನು ಕೊಡ್ತೋ, ಇದು ಅದಕ್ಕೆ ತದ್ವಿರುದ್ಧವಾಗಿ ಮತ್ತೆ ಆಸ್ತಿ, ಅಂತಸ್ತು, ಶಿಕ್ಷಣವನ್ನು ಕಡ್ಡಾಯ ಮಾಡುತ್ತೆ. ಅಂದರೆ ನಮ್ಮ ದೇಶದ ಅಬ್ಬಬ್ಬ ಅಂದರೆ 20% ಜನರು ಮಾತ್ರ ಲೆಜಿಟಮೇಟ್ ಸಿಟಿಜನ್ಸ್. ಇನ್ನೆಲ್ಲರನ್ನೂ ಕೂಡ ಹಂತ ಹಂತವಾಗಿ ಡಿಸ್ಎನ್ಫ್ರಾಂಚೈಸ್ಮೆಂಟ್ ಮಾಡುವಂಥದ್ದು, ಅವರ ನಾಗರಿಕತ್ವವನ್ನೇ ಕಿತ್ತುಕೊಳ್ಳುವಂಥದ್ದು. ಎರಡನೆಯದು, ವಿಶೇಷವಾಗಿ ಮೋದಿ ಸರ್ಕಾರದಲ್ಲಿ ಅವರ ಪ್ರಧಾನವಾದ ಕಣ್ಣಿರೋದು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಬಗ್ಗೆ. ಮುಸ್ಲಿಮರು ಈ ದೇಶದ ನಾಗರಿಕರಲ್ಲ, ಹೇಗಾದರೂ ಮಾಡಿ ಅವರನ್ನು ಮತದಾರರ ಪಟ್ಟಿಯಿಂದ ಹೊರಗಿಡುವುದು. ಈ ಷರತ್ತುಗಳನ್ನು ನೀವು ವಿಧಿಸಿದ್ರೆ ನೀವೇನು ಕೊಟ್ಟರೂ ಕೂಡ ಅವರು ನಾಗರಿಕರಾಗೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಸ್ವಾತಂತ್ರ್ಯ ಹೋರಾಟ ಮತ್ತು ಸಂವಿಧಾನ ಯಾವ ಸಾವರ್ಕರೀಯ ಬ್ರಾಹ್ಮಣೀಯ ಹಿಂದೂ ರಾಷ್ಟ್ರವನ್ನು ವಿರೋಧಿಸಿತ್ತೋ, ಯಾವ ಬಂಡವಾಳಶಾಹಿ ನಾಗರಿಕತ್ವವನ್ನು ವಿರೋಧಿಸಿತ್ತೋ, ಅದನ್ನು ಮತ್ತೊಮ್ಮೆ ಕಾನೂನುಬದ್ಧವಾಗಿ ಸಾವರ್ಕರೀಯ ಹಾಗೂ ಬಂಡವಾಳಶಾಹಿ ರಾಷ್ಟ್ರವನ್ನಾಗಿ ಭಾರತವನ್ನು ಮಾಡುವುದಕ್ಕೆ SIRನ್ನು ತರ್ತಾ ಇದೆ. ಇದರ ಪರಿಣಾಮ ಈ ದೇಶದ ಅಲ್ಪಸಂಖ್ಯಾತರು, ಮಹಿಳೆಯರು, ದಲಿತರು ವಿಶೇಷವಾಗಿ ಡಿಸ್ಎನ್ಫ್ರಾಂಚೈಸ್ ಆಗ್ತಾರೆ. ಒಂದು ನಾವು ಅರ್ಥ ಮಾಡ್ಕೋಬೇಕು, ನಮಗೆ ಮೂಲಭೂತ ನಾಗರಿಕ ಹಕ್ಕೇ ಇರಲಿಲ್ಲ ಅಂತ ಇಟ್ಕೊಬೇಡಿ. ನಾನು ನಾಗರಿಕನೇ ಅಲ್ಲ ಅಂದರೆ ನಾನು ಯಾವ ಸರ್ಕಾರಿ ಸೌಲಭ್ಯಗಳಿಗೂ ಅರ್ಹನಲ್ಲ. ಅದು ಮುಖ್ಯವಾದದ್ದು. ಎಲ್ಲ ಹಕ್ಕುಗಳಿಗಿಂತ ಪ್ರಧಾನವಾದಂಥ ಹಕ್ಕು ನಾಗರಿಕತೆಯ ಹಕ್ಕು. ನಾನು ನಾಗರಿಕ ಅನ್ನುವಂತಹ ನನ್ನ ಅಧಿಕಾರ. ಅದನ್ನೇ ನಿರಾಕರಿಸಿದ್ರೆ ಸೋಷಿಯಲ್ ಡಾರ್ವಿನಿಸಮ್ ಅಂತಾರೆ. ಸೋಷಿಯಲ್ ಡಾರ್ವಿನಿಸಮ್, ಬಲವಿದ್ದವರು ಮಾತ್ರ ಬದುಕಿ, ಬಲವಿಲ್ಲದವರು ನಿಧಾನಕ್ಕೆ ನಶಿಸಿ ಹೋಗಬೇಕು. ಏನು ನವ ಉದಾರವಾದಿ ಬಂಡವಾಳಶಾಹಿ ಅಗ್ರೆಸಿವ್ ಕಾರ್ಪೊರೇಟ್ ಕ್ಯಾಪಿಟಲಿಸಮ್ ಏನು ಎಲ್ಲರಿಗೂ ಕೂಡ ಬದುಕುವ ಹಕ್ಕನ್ನು ನಿರಾಕರಿಸೋ ರೀತಿ ಮಾಡ್ತಾ ಇದೆ. ತಿಂದುಣ್ಣಿ ಬದುಕಬೇಕು, ಅವ್ರಿಗೆ ಹೋಗಿ ಮತ್ತೆ ಅವ್ರಿಗೆ ಕೆಲಸ ಮಾಡಬೇಕು, ಅಥವಾ ಹಿಂದೂ ರಾಷ್ಟ್ರದ ಎಲ್ಲ ಮಾನದಂಡಗಳನ್ನ ಒಪ್ಪಿಕೊಂಡು ಅಧೀನವಾಗಿರಬೇಕು. ಇದನ್ನೇ ಗೋಳ್ವಾಲ್ಕರ್ ಹೇಳಿದ್ದು.
ಇದನ್ನೇ ಸಾವರ್ಕರ್ ಹೇಳಿದ್ದು. ನಮ್ಮ ಸಂವಿಧಾನ ಅದನ್ನು ನಿರಾಕರಿಸಿತ್ತು. ಓಟಿನ ಹಕ್ಕು ಕೊಡುವುದರ ಮೂಲಕ ಒಂದು ನಿಜವಾದ ಗಣರಾಜ್ಯ, ನಾವು ಈ ದೇಶದ ಜನರೆಲ್ಲರೂ ಸೇರಿಕೊಂಡು ಏನು ಗಣರಾಜ್ಯವನ್ನು ರೂಪಿಸ್ತಿದ್ವಿ, ಆ ಕಲ್ಪನೆಯೊಂದಿಗೆ ಏನು ಓಟಿನ ಹಕ್ಕನ್ನು ಕೊಟ್ಟರು ಅದನ್ನೇ ಒಳಗಿಂದ ನಿರಾಕರಿಸೋದನ್ನು ಮಾಡ್ತಾಯಿದ್ದಾರೆ. ಇದು ಯಾವ ಕಾಲಘಟ್ಟದಲ್ಲಿ ಆಗ್ತಿದೆ? ಇನ್ನು 2 ನಿಮಿಷ ತೊಗೊಂಡು ನಾನು ಮಾತು ಮುಗಿಸ್ತೀನಿ. ಯಾವ ಕಾಲಘಟ್ಟದಲ್ಲಿ ಆಗ್ತಿದೆ, ಯಾಕಾಗ್ತಿದೆ, ಇದನ್ನು ವಿಸ್ತೃತವಾಗಿ ಹೆಂಗಿದ್ರು ಕೂಡ ಪರಕಾಲ ಪ್ರಭಾಕರ್ ಅವರು ಮಾತಾಡ್ತಾರೆ. 1991-92ರಲ್ಲಿ ಈ ದೇಶದ ಸಂವಿಧಾನ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ತದ್ವಿರುದ್ಧವಾದ 2 ಪ್ರತಿಕ್ರಾಂತಿಗಳಾಯಿತು. ಒಂದನ್ನು ನೇರವಾಗಿ ಆರ್ಥಿಕ ಮಾನದಂಡಗಳೇ ನವ ಉದಾರವಾದಿ ನೀತಿಯನ್ನು ತಂದು ಸಂವಿಧಾನವನ್ನು ಬುಡಮೇಲು ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಬಾಬ್ರಿ ಮಸೀದಿಯನ್ನು ಕೆಡವಿ ಈ ದೇಶದಲ್ಲಿ ಅಲ್ಪಸಂಖ್ಯೆ ಹಿಂದೂ ಬ್ರಾಹ್ಮಣರಲ್ಲದವರು 2ನೇ ದರ್ಜೆ ಪ್ರಜೆಗಳು ಅಂತ ಹೇಳಿದ್ದು BJP. ಅವ್ರನ್ನ ಬ್ಯಾನ್ ಮಾಡ್ದಂಗೆ ನಾಟಕ ಮಾಡಿ ಅವ್ರಿಗೆ ಮತ್ತೆ ಎಲ್ಲ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದ್ದು ಮತ್ತೆ ಇಲ್ಲಿದ್ದಂಥ ಎಲ್ಲ ಸರ್ಕಾರಗಳು. ಅಲ್ಲಿಂದ ಶುರುವಾದಂಥ ಹಂತವಾದಂಥ ನಮ್ಮ ಪ್ರಜಾತಂತ್ರದ ಫ್ಯಾಸೀಕರಣ ಮೋದಿ ಕಾಲಘಟ್ಟದಲ್ಲಿ 2014ರಲ್ಲಿ ತಾರಕಕ್ಕೇರಿದೆ. ಚುನಾವಣಾ ಆಯೋಗ ಈ ದೇಶದಲ್ಲಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡೆಸುವುದಕ್ಕೆ ಅತ್ಯಂತ ಮುಖ್ಯವಾದದ್ದು. ಹೀಗಾಗಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ನೇಮಕವಾಗುವುದು ಅತ್ಯಗತ್ಯ. ಸರ್ಕಾರದ ಆದೇಶಕ್ಕೆ ತಕ್ಕಂತಲ್ಲ, ಸರ್ಕಾರದ ಹಂಗಿಲ್ಲದೆ ಚುನಾವಣಾ ಆಯೋಗ ನೇಮಕಾತಿ ಆಗಬೇಕು. ಅದಕ್ಕಾಗಿ 2024ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಡ್ತು. ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಬೇಕು ಅಂತಂದರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ವಿರೋಧ ಪಕ್ಷದ ನಾಯಕ ಮತ್ತು ಪ್ರೈಮ್ ಮಿನಿಸ್ಟರ್, ಈ 3 ಜನ ಒಳಗೊಂಡಂಥ ಒಂದು ಸಮಿತಿ ಇದರಲ್ಲಿ ಒಂದು ನ್ಯೂಟ್ರಲ್. ಇದರಲ್ಲಿ ಸ್ವತಂತ್ರವಾದಂಥ ನ್ಯಾಯಾಂಗಕ್ಕೂ ಕೂಡ ಒಂದು ಸೇ ಇದೆ, ಸರ್ಕಾರಕ್ಕೆ ಒಂದು ಸೇ ಇದೆ, ವಿರೋಧ ಪಕ್ಷಕ್ಕೊಂದು ಸೇ ಇದೆ. ಅಲ್ಲಿ ಬಹುಮತದಿಂದ ಆಯ್ಕೆಯಾದವರು ಇದ್ದಿದ್ದರಲ್ಲಿ ನಿಷ್ಪಕ್ಷಪಾತಿಯಾಗಿರ್ತಾರೆ ಎನ್ನುವ ನಿರೀಕ್ಷೆ ಇತ್ತು. ಈ ಆದೇಶ ಬಂದ ತಕ್ಷಣ ಮೋದಿ ಸರ್ಕಾರ ಒಂದು ಕಾನೂನನ್ನು ತಂದು, ಅವ್ರಿಗಿರುವಂತಹ ಚುನಾವಣಾ ಬಲವನ್ನು ಬಳಸಿಕೊಂಡು ಒಂದು ಕಾನೂನನ್ನು ತಂದು, ಆ ಕಾನೂನಿನ ಮೂಲಕ 3 ಜನ ಆಯ್ಕೆ ಮಾಡಬೇಕು. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಒಬ್ಬ, ಇನ್ನೊಬ್ಬ ಅಪೋಸಿಷನ್ ಪಕ್ಷದ ನಾಯಕ, ಇನ್ನೊಬ್ಬ ಪ್ರೈಮ್ ಮಿನಿಸ್ಟರ್ ನೇಮಕ ಮಾಡುವ ಕ್ಯಾಬಿನೆಟ್ ಮಂತ್ರಿ. ಅಂದರೆ ಸರ್ಕಾರದ 3 ಜನರಲ್ಲಿ 2 ಬಹುಮತ ಆಗೋಯ್ತಲ್ಲ, ಇನ್ನು ವಿರೋಧ ಪಕ್ಷದವನು ಇದ್ದರಷ್ಟು ಬಿಟ್ಟರೆಷ್ಟು ಅಷ್ಟು ನಾಮಕಾವಸ್ಥೆ ಮಾಡಿದ್ರು. ಹೋದ ವರ್ಷ ಇನ್ನೊಂದು ತಿದ್ದುಪಡಿ ತಂದರು. ಮುಖ್ಯ ಚುನಾವಣಾ ಆಯುಕ್ತ ತೆಗೆದುಕೊಳ್ಳುವ ಯಾವ ತೀರ್ಮಾನಗಳಿಗೂ ಕೂಡ ಅದು ಏನಾದರೂ ಪ್ರತಿಕೂಲವಾಗಿದ್ದರೆ ಅವ್ರ ಮೇಲೆ ನೀವು ಕೇಸೇ ಮಾಡೋಂಗಿಲ್ಲ, ಬೇಕಾದ ಮಾಡ್ಬೋದು ಚುನಾವಣಾ ಆಯುಕ್ತರು. ಇದೆಲ್ಲವನ್ನು ಯಾವುದನ್ನು ಇಟ್ಕೊಂಡು ಮಾಡ್ತಿದ್ದಾರೆ? ಅವರಿಗೆ ಚುನಾವಣೆಯಿಂದ ಸಿಕ್ಕಿರುವ ಸಂಖ್ಯಾಬಲವನ್ನು ಇಟ್ಕೊಂಡು, ಆ ಸಂಖ್ಯಾಬಲ ಸಾಲಲಿಲ್ಲ ಅಂತಂದರೆ ಕಾರ್ಪೊರೇಟ್ ಬಂಡವಾಳಶಾಹಿಗಳು ಕೊಟ್ಟಿರುವ ಧನಶಕ್ತಿಯನ್ನು ಬಳಸಿಕೊಂಡು ಆ ಸಂಖ್ಯಾಬಲವನ್ನು ರೂಢಿಸಿಕೊಂಡು, ನೋಡಿ ನಮಗೆ ಮ್ಯಾಂಡೇಟ್ ಇದೆ, ಏನು ಮಾಡೋದಕ್ಕೂ ನಮಗೆ ಮ್ಯಾಂಡೇಟ್ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ ಕಳೆದ 20-25 ವರ್ಷದಲ್ಲಿ ಚುನಾವಣೆಗಳು ಫ್ಯಾಸಿಸಮ್ಗೆ ಮಾನ್ಯತೆ ತಂದುಕೊಡುವ ಸಾಧನವಾಗಿದೆ. ಇದು ತುಂಬ ಮುಖ್ಯವಾದದ್ದು. SIR ಬಗ್ಗೆ ಬಿಹಾರದಲ್ಲಿ ದೊಡ್ಡ ರೀತಿಯಾದಂಥ ಚಳುವಳಿಯನ್ನು ಮಾಡ್ತೀವಿ ವಿರೋಧ ಪಕ್ಷಗಳು, ಬಹಳ ಒಳ್ಳೆಯ ವಿಷಯ. ಆದರೆ ಇದೇ ಚುನಾವಣಾ ಆಯೋಗ ಉದ್ದಕ್ಕೂ ಕೂಡ SIR ಮಾತ್ರ ಅಲ್ಲ, ಚುನಾವಣಾ 2024ರಲ್ಲಿ 7 ಫೇಸ್ ಯಾಕೆ ಮಾಡಿದ್ರು, ಒಂದೊಂದು ಫೇಸ್ಗೂ ಕೂಡ ಎಷ್ಟು ಮತಗಳು ಹಾಕಿದ್ರು ಅನ್ನೋದಕ್ಕೆ 8 ದಿವಸ ಯಾಕೆ ತಗೊಂಡ್ರು, ಮತ ಹಾಕಿದ್ದ ಸಂಖ್ಯೆ 60% ಆದರೆ 6 ದಿವಸ ಆದಮೇಲೆ 67% ಹೆಂಗಾಯಿತು, ಒರಿಸ್ಸಾದಲ್ಲಾದರೆ 30% ಹೆಂಗೆ ಜಾಸ್ತಿ ಆಯಿತು? ಯಾತಕ್ಕೆ ಪರ್ಸೆಂಟೇಜ್ ಕೊಡ್ತೀರಾ, ಅಬ್ಸಲ್ಯೂಟ್ ನಂಬರ್ಸ್ ಯಾಕೆ ಕೊಡೋದಿಲ್ಲ? 60% ಓಟ್ ಹಾಕ್ತೀರಿ, ಓಟ್ ಬಿತ್ತು ಅಂತೀರ, ಎಷ್ಟು ಜನ ಓಟ್ ಹಾಕಿದ್ರು ಅಂತಂದರೆ ಅದನ್ನು ನಾವು ಕೊಡಬೇಕಾಗಿಲ್ಲ ಅಂತೀರ. ಓಟ್ ಯಾರ್ಯಾರು ಹಾಕಿದ್ರು ಅಂತಂದರೆ ಮೊನ್ನೆ ಇನ್ನೊಂದು ಕಾಯ್ದೆ ಮಾಡಿದ್ದಾರೆ, CCTVಗಳನ್ನು ನಾವು ಕೊಡೋಲ್ಲ, CCTV ಫುಟೇಜನ್ನ. ಅದ್ಯಾರೋ ಬ್ರೆಜಿಲ್ನ ಮಾಡಲ್ ಇದ್ಲಲ್ಲ, ಆ ಬ್ರೆಜಿಲ್ ಮಾಡಲ್ ಬಂದು ಓಟ್ ಹಾಕಿದ್ಲ ಇಲ್ವಾ ನೋಡ್ಬಿಟ್ರೆ ಗೊತ್ತಾಗುತ್ತಲ್ಲ, CCTV ಕೊಡೋಲ್ಲ. ಅಂದರೆ ಹಂತವಾಗಿ ಮೋದಿ ಕಾಲದಲ್ಲಿ ವಿರೋಧ ಪಕ್ಷಗಳಿಗೆ, ಪ್ರಜಾತಾಂತ್ರಿಕ ಭಿನ್ನಮತಕ್ಕೆ, ನಿಷ್ಪಕ್ಷಪಾತ ಚುನಾವಣೆಗೆ ಅವಕಾಶವೇ ಇಲ್ಲದಂತೆ ಚುನಾವಣೆಯನ್ನು ಬರೀ ಅಷ್ಟೇ ಮಾಡ್ತಿಲ್ಲ, ಬರೀ ಹಂಗೆ ಹೇಳಿದ್ರೆ ನಾವು ತಪ್ಪಾಗುತ್ತೆ, ಅವರು ಎಲ್ಲವನ್ನೂ ಬಳಸ್ತಾರೆ. ಇನ್ಫ್ಯಾಕ್ಟ್ ಬಿಹಾರದ ಈ ಚುನಾವಣಾ ಫಲಿತಾಂಶಕ್ಕೆ SIRನ ಪಾತ್ರವು ಎಷ್ಟಿದೆಯೋ, SIR ಅಲ್ಲದೆ ಏನು
ಉದ್ದಕ್ಕೂ ಚುನಾವಣಾ ಆಯೋಗ ಅವ್ರಿಗೆ ಅನುಕೂಲ ಮಾಡ್ಕೊಳ್ತು ಬಂತು. ಅದು ಅದರ ಜೊತೆಗೆ ಅತ್ಯಂತ ಕುತಂತ್ರ ತಂತ್ರದಿಂದ ತಂತ್ರ ಮಂತ್ರ ಯಂತ್ರ ಹಣಕಾಸು ಎಲ್ಲವನ್ನೂ ಬಳಸಿ ಒಂದು ದೊಡ್ಡ ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ತಿದೆ ಕಳೆದ 100 ವರ್ಷದಿಂದ. ಫ್ಯಾಸಿಸಮ್ ಅಂತಂದರೆ ಕೇವಲ ಸರ್ವಾಧಿಕಾರ, ಸರ್ಕಾರದಲ್ಲಿರೋ ಸರ್ವಾಧಿಕಾರ ಅಲ್ಲ, ಅತ್ಯಂತ ಹಿಂದುಳಿದವರು, ದಲಿತರು ಕೂಡ, ಕೆಲವೊಮ್ಮೆ ಮುಸ್ಲಿಮರು ಕೂಡ ಇವರು ವಾಸಿ ಎನಿಸ್ಬಿಡೋ ಅಷ್ಟು ಮಟ್ಟಿಗೆ ತಲೆಯಲ್ಲಿ ಮೋದಿತ್ವವನ್ನು ತುರುಕುವಂಥದ್ದು. ಅದನ್ನು ಅವರು ಯಶಸ್ವಿಯಾಗಿ ಮಾಡ್ತಿದ್ದಾರೆ. ಜೊತೆಗೆ SIR ಕೂಡ ಸೇರ್ಕೊಂಡು ಸ್ವತಂತ್ರ ಅಧ್ಯಯನಗಳು ಏನು ಮಾಡ್ಕೊಂಡು ಬಂದರು ಬಿಹಾರದಿಂದ, ಸ್ವತಂತ್ರ ಅಧ್ಯಯನ ಹಾಗೂ ಮಹಾಗಠಬಂಧನ್ನೇ ಗೆಲ್ಲಬೇಕು ಅಂತಂದ್ಬಿಟ್ಟು ಆಸೆ ಪಡುವಂಥವರು ಕೂಡ ಕಣ್ಣು ಬಿಟ್ಟು ನೋಡಿದ್ರೆ NDAಗೆ ಅಡ್ವಾಂಟೇಜ್ ಇದೆ ಅಂತಿದ್ರು. NDAಗೆ ಅಡ್ವಾಂಟೇಜ್ ಇರೋದಕ್ಕೆ ವಿರೋಧ ಪಕ್ಷಗಳ ಸ್ಟ್ರಕ್ಚರಲ್ ಕೊರತೆಗಳು ಹೊಂದಿದ್ದಾವೆ. ಅದನ್ನು ಇವತ್ತಿನ ವಿಷಯ ಅಲ್ಲ, ಅದನ್ನು ಬಿಟ್ಟಾಕೋಣ. ಅದರ ಜೊತೆಗೆ ಚುನಾವಣಾ ಆಯೋಗ ವಹಿಸಿದ ಪಾತ್ರ, ನಾನಾಗಲೇ ಹೇಳಿದಾಗೆ ಸೆಪ್ಟೆಂಬರ್ 8ಕ್ಕೆ ಆಧಾರ್ ಕಡ್ಡಾಯ ಆಗುತ್ತೆ. ಸೆಪ್ಟೆಂಬರ್ 26 ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. 10,000 ರೂಪಾಯಿ ಕೊಡ್ತೀರಾ ನೀವು, ಎಲ್ಲರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಓಪನ್ ಬ್ರೈಬರಿ, 500 ಕೊಟ್ಟರೆ 1000 ಕೊಟ್ಟರೆ ಬೈಬರಿ, 10,000 ಟ್ರಾನ್ಸ್ಫರ್ ಮಾಡಿದ್ದೇನೆ. ಅದರರ್ಥ ಬಿಹಾರದ ಹೆಣ್ಣು ಮಕ್ಕಳು 10,000ದ ಆಮಿಷಕ್ಕೆ ಮಾತ್ರ ಒಳಗಾಗಿ ಓಟ್ ಹಾಕ್ಬಿಟ್ರು ಅಂದರೆ ಅದು ಇನ್ನೊಂದು ತಪ್ಪು. ಹೆಣ್ಣು ಮಕ್ಕಳ ವಿವೇಕವನ್ನು ಕೂಡ ನಾವು ಕಡೆಗಣಿಸ್ದಂಗೆ ಆಗುತ್ತೆ. ಹೆಣ್ಣು ಮಕ್ಕಳ ವಿಶ್ವಾಸವನ್ನು ಗೆಲ್ಲುವಂತಹ ರೀತಿಯಲ್ಲಿ ಪ್ರತಿಪಕ್ಷಗಳು ಏನು ಮಾಡಿದ್ವು ಅನ್ನೋದೊಂದು ಪ್ರಶ್ನೆ ಕೇಳಬೇಕು. ಅದಲ್ಲ ಇವತ್ತು ನಾವು ಚರ್ಚೆ ಮಾಡ್ತಿರೋದು ಚುನಾವಣಾ ಆಯೋಗ. ಚುನಾವಣಾ ಆಯೋಗ ಒಂದು ಫ್ಯಾಸಿಸ್ಟ್ ರಾಜಕಾರಣದ ಸಾಧನವಾಗಿದೆ. ಬರೀ ಚುನಾವಣಾ ಆಯೋಗ ಅಲ್ಲ, ಚುನಾವಣಾ ಪ್ರಜಾತಂತ್ರವೇ ಪ್ರತಿ 5 ವರ್ಷಕ್ಕೊಮ್ಮೆ ಫ್ಯಾಸಿಸ್ಟರಿಗೆ ನೋಡಿ ನಮಗೆ ಜನಮಾನ್ಯತೆ ಇದೆ, ಜನಮಾನ್ಯತೆ ಇರೋದಕ್ಕೆ ನಾವು ಇವೆಲ್ಲ ಮಾಡ್ತಿದ್ದೀವಿ ಅಂತ ಅವರ ಅಧಿಕಾರವನ್ನು ನವೀಕರಿಸುವುದಕ್ಕೆ, ಮಾನ್ಯಗೊಳಿಸುವುದಕ್ಕೆ ಒಂದು ಸಾಧನ ಆಗಿದೆ. ಹೀಗಾಗಿ ಏನಾಗಿದೆ, ಪ್ಯಾಲೆಸ್ತೈನ್ನಲ್ಲಿ ಎಥ್ನಿಕ್ ಕ್ಲಿನ್ಸಿಂಗ್ ಅಂತ ಮಾಡ್ತಿದ್ದಾರೆ. ಎಥ್ನಿಕ್ ಕ್ಲಿನ್ಸಿಂಗ್, ಜನಾಂಗೀಯವಾಗಿ ಎಲ್ಲರನ್ನೂ ಕೂಡ ಹೊರಗಾಕ್ಬಿಡೋದು. ಅರಬ್ಬರನ್ನ, ಪ್ಯಾಲೆಸ್ತೀನಿಯರ್ನ ಇಸ್ರೇಲಿಂದ, ಅವರು ಇಡೀ ಪ್ಯಾಲೆಸ್ತೀನ್ ದೇಶದಿಂದಲೂ ಕೂಡ ಇವರೇನು ಮಾಡ್ತಿದ್ದಾರೆ, ಎಲೆಕ್ಟ್ರಲ್ ಕ್ಲಿನ್ಸಿಂಗ್ ಮಾಡ್ತಿದ್ದಾರೆ. ಎಲೆಕ್ಟ್ರಲ್ ಕ್ಲಿನ್ಸಿಂಗ್ ಬಿಫೋರ್ ಎಥ್ನಿಕ್ ಕ್ಲಿನ್ಸಿಂಗ್. ನಮ್ಮಲ್ಲಿ ಅದು ಧಾರ್ಮಿಕ ಬಡವರ ಕ್ಲಿನ್ಸಿಂಗ್ಗಳು ಕೂಡ ಆಗಲಿದೆ. ಹೀಗಾಗಿ ವಿರೋಧ ಪಕ್ಷಗಳು ಚುನಾವಣೆ ಆದ ನಂತರ ತಪ್ಪು ನಡೆದಿದೆ ಅಂತ ಹೇಳುವುದರ ಬದಲಿಗೆ ಎಲ್ಲಿಯ ತನಕ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದಿಲ್ಲವೋ ಅಲ್ಲಿಯ ತನಕ ನಾವು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಅಂತ ಘೋಷಣೆ ಮಾಡಿ ಒಂದು ಅಸಾಧಾರಣವಾದಂಥ ಸಾಂವಿಧಾನಿಕ ಸಂದರ್ಭ ಸೃಷ್ಟಿಯಾಗಿದೆ. ಇದಕ್ಕೆ ಅಸಾಧಾರಣವಾದಂಥ ಉತ್ತರವೇ ಬೇಕು. ಒಂದು ಸಾಂವಿಧಾನಿಕ ಬಿಕ್ಕಟ್ಟನ್ನು ಸೃಷ್ಟಿಸಬೇಕು ವಿರೋಧ ಪಕ್ಷಗಳು. ಅದಿಲ್ಲದೆ ಗೆದ್ದುಬಿಡ್ಬೋದು ಅಂತ ಚುನಾವಣೆಯಲ್ಲಿ ಭಾಗವಹಿಸಿ ಸೋತಾದ್ಮೇಲೆ ಅಯ್ಯಯ್ಯೋ ಅನ್ಯಾಯ ಅಂತಂದರೆ ನಾವು ಹೇಳ್ತಾ ಹೋಗ್ಬೋದು ಅನ್ಯಾಯವನ್ನು, ಜನ ಒಪ್ಪೋದು ಕಷ್ಟ ಆಗುತ್ತೆ. ವಿರೋಧ ಪಕ್ಷಗಳು ಎಚ್ಚೆತ್ತುಕೊಳ್ಳಿ ಬಿಡಲಿ, ನಮ್ಮ ಮುಂದೆ ಈ ದೇಶವನ್ನು ಗಣರಾಜ್ಯವಾಗಿ ಉಳಿಸಿಕೊಳ್ಳುವ ಅತಿ ದೊಡ್ಡ ಜವಾಬ್ದಾರಿ ಇದೆ. ಯಾಕಂದರೆ ಈ ದೇಶ ಯಾರದು? ವಿ ದ ಪೀಪಲ್ ಆಫ್ ಇಂಡಿಯಾ, ನಮ್ಮದು. ಹೀಗಾಗಿ ನಾವು ಒಕ್ಕೊರಲಿಂದ SIRನ್ನು ವಿರೋಧಿಸಬೇಕು. ಬರ್ತಾರೆ ಈ ಫೆಬ್ರವರಿ ಆದಮೇಲೆ ಕರ್ನಾಟಕದಲ್ಲಿ ಶುರುವಾಗುತ್ತೆ. ಈ ಥರದ ಕಾರ್ಯಾಗಾರಗಳನ್ನು ಪ್ರತಿಯೊಂದು ಊರಿನಲ್ಲಿ, ಗಲ್ಲಿನಲ್ಲಿ, ಬಸ್ತಿನಲ್ಲಿ ಮಾಡಬೇಕು. NRC ವಿರುದ್ಧ ಎಂಥ ಬೃಹತ್ ಜನಾಂದೋಲನವಾಯಿತೋ, ಈ SIR ಸೆನ್ಸಸ್ಗೆ ಮುಂಚೆ ಮಾಡ್ತಿದ್ದಾರೆ. ನೀವು ಒಂದು ಸ್ವಲ್ಪ ನೆನಪಿಟ್ಕೊಳ್ಳಿ, 2019ರಲ್ಲಿ ಸೆನ್ಸಸ್ನ ಜೊತೆಗೆ NRC ಮಾಡೋಕ್ಕೆ ಹೊರಟಿದ್ರು. ಆದರೆ ಅದರಲ್ಲಿ ಬಂದಂಥ ಪ್ರತಿರೋಧ ಅವ್ರಿಗೆ ಗೊತ್ತಾಗಿದೆ. ಈಗ ಸೆನ್ಸಸ್ಗೆ ಮುಂಚೆನೇ ಎಲ್ಲ ರಾಜ್ಯಗಳಲ್ಲಿ SIR ಮಾಡಿಟ್ಟು ಅದನ್ನು ಆಧರಿಸಿ NRC ಮಾಡಿ ಈ ದೇಶದ ಬಹುಸಂಖ್ಯಾತರನ್ನು, ಬಹುಜನರನ್ನು, ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಮಹಿಳೆಯರನ್ನು, ಆದಿವಾಸಿಗಳನ್ನು ನೀವು ನಾಗರಿಕರಲ್ಲ, ಯಾಕಂದರೆ ನೀವು ಹಿಂದೂ ಬ್ರಾಹ್ಮಣೀಯ ಒಲವನ್ನು ಉಳ್ಳವರಲ್ಲ, ನಿಮಗೆ ಆಸ್ತಿ ಇಲ್ಲ, ಸಂಪತ್ತಿಲ್ಲ, ಶಿಕ್ಷಣವಿಲ್ಲ ಅಂಥೇಳಿ ನಮ್ಮನ್ನು ಡಿಸ್ಎನ್ಫ್ರಾಂಚೈಸ್ ಮಾಡಲಿದ್ದಾರೆ. ಸೋಷಿಯಲ್ ಡಾರ್ವಿನಿಸಮ್, ಸಂವಿಧಾನದ ಬದಲು ಸೋಷಿಯಲ್ ಡಾರ್ವಿನಿಸಮ್, ಸಾವರ್ಕರೈಟ್ ಸಂವಿಧಾನ ನಮ್ಮನ್ನು ಆಳುತ್ತೆ. ಇದನ್ನು ಧಿಕ್ಕರಿಸಿ ಒಗ್ಗಟ್ಟಾಗಿ ಹೋರಾಡೋಣ ಅಂಥೇಳಿ ನಾನು ಮಾತು ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.